ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ. ನಾವು ನಿನ್ನೆ ನೋಡಿದ್ದೆವು ದೈನಂದಿನ ಶಿಕ್ಷಣ ವರ್ಗವನ್ನು ಮುಗಿಸಿ ಅಂದರೆ ಬೆಳಗ್ಗೆ ಪಾಂಡವರು ಎಲ್ಲರೂ ಕೂಡ ಹೋದರೆ ಭೀಷ್ಮಾಚಾರ್ಯರ ಬಳಿ ತಮ್ಮ ಸಮಸ್ಯೆಗಳನ್ನು ಕೇಳಿ ಉತ್ತರವನ್ನು ಪಡೆದು ಸಾಯಂಕಾಲ ಆಗುವಾಗ ಮನೆಗೆ ಬರ್ತಾ ಇದ್ರು. ಒಂದು ರೀತಿ ಕಾಲೇಜಿನ ತರಹ. ಹಾಗೆ ಒಮ್ಮೆ ಬಂದಾಗ ಯುಧಿಷ್ಠಿರ ಮನೆಯಲ್ಲಿ ಪ್ರಶ್ನೆ ಮಾಡಿದ. ಜಗತ್ತಿನಲ್ಲಿರೋದೇ ಮೂರು: ಧರ್ಮ, ಅರ್ಥ, ಕಾಮ. ಇದರಲ್ಲಿ ಯಾವುದು ಮಿಗಿಲು? ಧರ್ಮ ಮಿಗಿಲೋ, ಅರ್ಥ ಮಿಗಿಲೋ, ಕಾಮ ಮಿಗಿಲೋ? ಅದರಲ್ಲಿ ವಿದುರ ಧರ್ಮವೇ ಮಿಗಿಲು ಅಂದ. ವಿದುರ ಬೇರೆ ಯಾರೂ ಅಲ್ಲ, ಸ್ವಯಂ ಧರ್ಮರಾಜ. ಅವನು ಹೇಳಿದ್ದು ಬಹಳ ಇಷ್ಟವೇ ಅವನಿಗೆ. ಧರ್ಮವೇ ಮಿಗಿಲು ಅಂದ. ಆದರೆ ಅರ್ಜುನ ಅರ್ಥಶಾಸ್ತ್ರಜ್ಞ, ಅರ್ಥವೇ ಮಿಗಿಲು ಅಂದ. ಯಾಕೆ ಅಂದರೆ ಅರ್ಥವನ್ನು ಅವಲಂಬಿಸಿಕೊಂಡು ಧರ್ಮವಿದೆ, ಅರ್ಥವನ್ನು ನೋಡಿಕೊಂಡು ಕಾಮದ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ನಾನು ಎಷ್ಟು ತೆಗೆದುಕೊಳ್ಳಬಲ್ಲೆ, ಎಷ್ಟು ನಾನು ಧರ್ಮ ಮಾಡಬಲ್ಲೆ ಅನ್ನೋದು ಸಂಪತ್ತಿನ ಮೇಲೆ ಡಿಪೆಂಡ್ ಆಗುತ್ತೆ. ಸಂಪತ್ತು ಅನ್ನೋದಕ್ಕಿಂತ ಒಂದು ಇಡೀ ರಿಸೋರ್ಸ್, ಅದನ್ನು ಒಳಗೊಂಡ, ಹಣವನ್ನು ಒಳಗೊಂಡ, ಮತ್ತೆ ತನ್ನ ಎಬಿಲಿಟಿ ಎಲ್ಲವನ್ನ ಒಳಗೊಂಡರೂ ಕೂಡ ಅದು ಸಿರಿ. ವೆಲ್ತನ್ನೂ ಒಳಗೊಂಡ ರಿಸೋರ್ಸ್, ಇಡೀ ಭೂಮಿಯ ಸಂಪತ್ತು, ಇಡೀ ಭೂಮಿ ಎಲ್ಲ ಸೇರಿದರೆ ಒಂದು ಸಂಪತ್ತು, ಅದು ಅರ್ಥ. ಅರ್ಥವೇ ಮಿಗಿಲು. ಕರ್ಮ ಭೂಮಿ ರಿಯಂ ರಾಜನ್ ಇಹ ವಾರ್ತಾ ಪ್ರಶಸ್ಯತೆ. ನೋಡಿ, ಸ್ಕಿಲ್ ಸೆಟ್, ಆ ಸ್ಕಿಲ್ ಸೆಟ್ಗೆ ಅನುಕೂಲ ಆಗೋ ಹಾಗೆ ಇಡೀ ಭೂಮಿ ಇದೆ. ಭೂಮಿ ಒಂದು ವೇಳೆ ಅರ್ಥ ಅನ್ನೋದು ಮಿಗಿಲಲ್ಲ ಅಂತ ಆಗಿದ್ದಿದ್ರೆ ಭೂಮಿ ಯಾಕೆ ಹೀಗೆ ಇರ್ತಾ ಇತ್ತು? ನೀವು ಈ ಭೂಮಿಯಲ್ಲಿ ಉತ್ತು ಬೆಳೆಯನ್ನು ತೆಗಿಬೇಕು, ಬಿತ್ತಿ ಬೆಳೆಯನ್ನು ತೆಗಿಬೇಕು. ಯಾವುದೂ ಕೂಡ ನಿಮಗೆ ರೆಡಿಮೇಡ್ ಸಿಗೋದಿಲ್ಲ, ಎಲ್ಲ ರಾ ಆಗಿ ಸಿಗತ್ತೆ. ನೀವು ಅದನ್ನು ಪ್ರೊಡಕ್ಷನ್ ಲೈನಿನಲ್ಲಿ ತಂದು ಒಂದು ಪ್ರೊಸೀಜರ್ ಇದೆ, ಅದರ ಮೂಲಕ ಎಲ್ಲವನ್ನ ನೀವು ಅನುಭವಿಸಬೇಕು. ವಾಟ್ ಇಟ್ ಮೀನ್ಸ್? ನೇಚರ್ ಏನನ್ನು ಬಯಸ್ತಾ ಇದೆ? ಪ್ರಕೃತಿಯೇ ನೀವು ಇದನ್ನ ಬಳಸಿ ಅಂತ ಕೊಡ್ತಾ ಇದೆ. ಅದರಿಂದಾಗಿ ಕರ್ಮಭೂಮಿರಿಯಂ ರಾಜನ್ ಇಹ ವಾರ್ತಾ ಪ್ರಶಸ್ಯತೆ. ಕರ್ಮಭೂಮಿಯೇ ಮಿಗಿಲು. ಇದೆಲ್ಲವೂ ಕರ್ಮಭೂಮಿ. ಕರ್ಮಭೂಮಿ ಅಂದರೆ ಕೆಲವರು ಭಾರತ ಮಾತ್ರ ಕರ್ಮಭೂಮಿ ಅಂತಾರೆ. ಇದು ಆ ಅರ್ಥದಲ್ಲಿ ಹೇಳಿದ್ದಲ್ಲ. ಜಗತ್ತಿನ ಯಾವುದೇ ಭಾಗದಲ್ಲಿ ರೆಡಿಮೇಡ್ ಆಗಿ ಏನು ಸಿಗಲ್ಲ.
ನೀವು ಕೆಲಸ ಮಾಡಲೇಬೇಕು. ಇಹ ವಾರ್ತಾ ಪ್ರಶಸ್ಯತೆ. ವಾರ್ತಾ ಅಂದರೆ ವೃತ್ತಿಗೆ ಸಂಬಂಧಪಟ್ಟದ್ದು ಅಂತ. ವೃತ್ತಿ ಅಂತಂದರೆ ಬದುಕು, ಬದುಕಿಗೆ ಸಂಬಂಧಪಟ್ಟದ್ದು ವಾರ್ತಾ. ಆ ವಾರ್ತಾ ಕೃಷಿ ವಾಣಿಜ್ಯ ಗೋರಕ್ಷ್ಯಂ ಶಿಲ್ಪಾನಿ ವಿವಿಧಾನಿ ಚ ಅರ್ಥ ಇತ್ಯೇವ ತರವೇಶಾಂ ಕರ್ಮಣಾಮಪ್ಯುಪಕ್ರಮಃ. ಇರೋದಿಷ್ಟೇ ಅರ್ಥ. ಒಂದೋ ಕೃಷಿ, ಹೊಲವನ್ನು ಉಳಬೇಕು. ವಾಣಿಜ್ಯ ವ್ಯಾಪಾರ, ಎಕ್ಸ್ಚೇಂಜ್ ಮಾಡಬೇಕು. ಇದೇ ವಸ್ತುವನ್ನು ಎಕ್ಸ್ಚೇಂಜ್ ಮಾಡಬೇಕು. ಆ ಎಕ್ಸ್ಚೇಂಜು ಮೂರ್ತ ಯಾವ್ದು ಬೇಕಾರಾಗಿರಬಹುದು. ಏಕೆಂದರೆ ಜ್ಞಾನ ಅನ್ನೋದು ಅಮೂರ್ತ. ಅದನ್ನು ನಾವು ಅಬ್ಸ್ಟ್ರಾಕ್ಟ್, ಅದು ಜ್ಞಾನ ಅನ್ನೋದು ಅಬ್ಸ್ಟ್ರಾಕ್ಟ್, ಅದನ್ನು ಕೊಡ್ತೇವೆ. ಅದಕ್ಕೆ ಇವನೇನು ಮಾಡ್ತಾನೆ, ಫೀಸ್ ಕೊಡ್ತಾನೆ. ಸೊ ಅದು ವಾಣಿಜ್ಯವೇ. ಇನ್ನು ಗೋರಕ್ಷ್ಯ, ಹಸು ಪ್ರಾಣಿ ಮೊದಲಾದವುಗಳನ್ನು, ಹಸು ಅನ್ನೋದೊಂದು ಪ್ರತೀಕ. ಎಲ್ಲ ಪ್ರಾಣಿಗಳನ್ನು ರಕ್ಷಣೆ ಮಾಡೋದು, ಎಲ್ಲ ಪ್ರಾಣಿಗಳನ್ನು ನಮಗೆ ಬೇಕಾದಾಗ ಬಳಸಿಕೊಳ್ಳೋದು, ಇವಿಷ್ಟು ವಾರ್ತಾ. ಶಿಲ್ಪ ಅಂದರೆ ವಿವಿಧಾನಿಚ. ಶಿಲ್ಪ ಅಂದರೆ ಇಂಜಿನಿಯರಿಂಗ್, ಥರದ ಇಂಜಿನಿಯರಿಂಗ್. ಇದೆಲ್ಲವೂ ಕೂಡ ಅರ್ಥ ಇತ್ಯೇವ ಸರ್ವೇಶಾಂ ಕರ್ಮಣಾಮಪ್ಯುಪಕ್ರಮಃ. ಎಲ್ಲವನ್ನು ಒಟ್ಟಾರೆಯಾಗಿ ಸಮಷ್ಟಿಯಾಗಿ ಅರ್ಥ ಅಂತೇವೆ. ಜಗತ್ತಿನಲ್ಲಿರೋದೇ ಅರ್ಥ. ಈ ಅರ್ಥ ಮಿತಿಮೀರಬಾರದು ಅಂತ ಹೇಳಿ ಒಂದು ಧರ್ಮ ಬಂದಿರಬಹುದು. ಎಲ್ಲವನ್ನ ಒಮ್ಮೆಗೇನೆ ಯದ್ವಾ ತದ್ವಾ ಬಳಸ್ತಾ ಇದ್ರೆ ಅದು ಪ್ರಕೃತಿಯೇ ಒಂದು ಮಿತಿಯನ್ನು ಇಟ್ಟಿರುತ್ತೆ. ಯಾರು ಯಾವುದನ್ನು ಅಮಿತವಾಗಿ ಭೋಗಿಸ್ಲಿಕ್ಕಾಗಲ್ಲ. ಊಟ ಮಾಡುವವರು ಅಮಿತವಾಗಿ ಭೋಗಿಸ್ಲಿಕ್ಕಾಗಲ್ಲ. ಅವನ ಒಳಗಡೆಯೇ ಒಂದು ಸೆಲ್ಫ್ ಕಂಟ್ರೋಲ್ ಇರುತ್ತೆ. ಕುಡಿಯುವವನು ವಿಪರೀತ ಕುಡಿಲಿಕ್ಕಾಗಲ್ಲ, ಒಳಗಡೆ ಒಂದು ಸೆಲ್ಫ್ ಕಂಟ್ರೋಲ್ ಇರುತ್ತೆ. ಇದೆಲ್ಲ ಯಾಕೆ ಅಂದರೆ ಮಿತವಾಗಿ ಸ್ವಲ್ಪವೇ ಖರ್ಚು ಮಾಡಿ ಅಂತ. ಹಾಗೆ ಖರ್ಚು ಮಾಡಬೇಕಾದ್ರೆ ಸ್ವಲ್ಪನೇ ಕೊಡ್ತಾ ಇರುತ್ತೆ ತನ್ನ ಪ್ರಾಡಕ್ಟನ್ನು. ಒಟ್ಟಿಗೆ ಎಲ್ಲರಿಗೂ ಏನು ಕೊಟ್ಟು ಬಿಡಲ್ಲ. ಅಂದರೆ ಇದರ ಉದ್ದೇಶ, ನೀವು ಕೆಲಸ ಮಾಡಿ, ನಿರಂತರ ಕೆಲಸ ಮಾಡ್ತಾ ಇರಿ. ನಿರ್ಹೃತೇರ್ಥೇ ನಿವರ್ತೇತೆ ಧರ್ಮ ಕಾಮ ವಿತಿಶ್ರುತಿ. ಅರ್ಥದಿಂದ ಧರ್ಮ, ಅರ್ಥದಿಂದ ಕಾಮ. ಅರ್ಥ ಅಂದರೆ ಸಂಪತ್ತು ಇದ್ರೆ ಧರ್ಮ ಮಾಡ್ತೇವೆ. ಸಂಪತ್ತು ಇದ್ರೆ ನಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳಬಹುದು. ವಿಷಹೇತಾರ್ಥವಾನ್ ಧರ್ಮಂ ಆರಾಧಯಿತುಮುತ್ತಮಂ. ಅರ್ಥವಾನ್, ಸಂಪತ್ತಿರುವವನು ಧರ್ಮವನ್ನು ಸಹಿಸಬೇಕು. ಯಾಕೆ ಅಂದರೆ ಆರಾಧಯಿತುಮುತ್ತಮಂ, ಇನ್ನಷ್ಟು ಸಂಪತ್ತು ಜಾಸ್ತಿ ಆಗಲಿ ಅಂತ. ಅದರಿಂದಾಗಿ ಅರ್ಥಕ್ಕಾಗಿ ಧರ್ಮ ಇರೋದು. ಕಾಮಂ ಚ ಚರಿತುಂ ಶಕ್ತೋ ದುಷ್ಪ್ರಾಪಮಕೃತಾತ್ಮಭಿ ಅರ್ಥಾರ್ಥಿನ ಸಂತಿ ಕೇಚಿತ್ ಅಪರೇ ಸ್ವರ್ಗಕಾಂಕ್ಷಿಣಃ. ಕಾಮ, ನಮಗೆ ಬಯಸಿದ್ದು ಸಿಗಬೇಕು ಅಂತಾದರೆ ಅರ್ಥವೇ ಬೇಕು ಎಲ್ಲ ರೀತಿಯಿಂದ. ಯಾಕೆಂದರೆ ಮೆಟೀರಿಯಲ್ ವೆಲ್ತ್ ಅಂತ ತೆಗೆದುಕೊಂಡ್ರೆ ಅರ್ಥ ಬೇಕು. ಅಟ್ಲೀಸ್ಟ್ ಬಂಡವಾಳಕ್ಕಾದರೂ ಬೇಕು. ಅದರಿಂದಲೇ ಮತ್ತೆ ಹಣ ಅನ್ನೋದು ಹಣವನ್ನು ಹುಟ್ಟಿಸುತ್ತೆ. ಇನ್ನು ಅಪರೇ ಸ್ವರ್ಗಕಾಂಕ್ಷಿಣ, ಇಲ್ಲ ನಾವು ಸ್ವರ್ಗವನ್ನು ಪಡಿಬೇಕು ಅಂತ ಇರ್ತೇವೆ, ಆಗಲೂ ವಿದ್ಯೆ ಅನ್ನುವ ಅರ್ಥ ಬೇಕು. ವಿದ್ಯೆ ಅನ್ನೋದು ದೈವಿಕ ಸಂಪತ್ತು. ಅದಿದ್ರೆ ಲೌಕಿಕ ಅರ್ಥ ಬರುತ್ತೆ. ಅದಿದ್ರೆ ಮೋಕ್ಷ ಅನ್ನುವ ಹಣ ಸಿಗತ್ತೆ. ಒಟ್ಟಾರೆ ಆಸ್ತಿಕಾ ನಾಸ್ತಿಕಾಶ್ಚೈವ ನಿಯತಾ ಸಂಯಮೇ ಪರೆ. ಆಸ್ತಿಕರಾಗಲಿ ನಾಸ್ತಿಕರಾಗಲಿ ತಮ್ಮನ್ನ ಒಂದು ಮಿತಿಗೆ ಕಂಟ್ರೋಲ್ ಮಾಡಿಕೊಂಡಿರ್ತಾರೆ. ಯಾವ ನಾಸ್ತಿಕನೂ ವಿಪರೀತ ಸುಖ ಪಡ್ಲಿಕ್ಕಾಗಲ್ಲ, ಹಾಗೆ ಯಾವ ಆಸ್ತಿಕನೂ ವಿಪರೀತ ದುಃಖ ಪಡ್ಲಿಕ್ಕಾಗಲ್ಲ. ನಾನು ಏನನ್ನು ತೆಗೆದುಕೊಳ್ಳದೆ ಇರ್ತೇನೆ, ಆಹಾರವನ್ನು ತಿನ್ನದೇ ಇರ್ತೇನೆ ಅನ್ನುವ ಆಸ್ತಿಕ ಇಲ್ಲ. ನಾನು ಅಮಿತವಾಗಿ ಭೋಗಿಸ್ತೇನೆ, ಒಂದು ಚೂರು ಕಷ್ಟಪಡೋಲ್ಲ ಅನ್ನುವ ನಾಸ್ತಿಕನೂ ಇರೋಲ್ಲ. ಇಬ್ಬರೂ ಕಷ್ಟಪಡ್ತಾರೆ. ಇಬ್ರಿಗೂ ಯಾವುದೋ ಒಂದು ಅಮೂರ್ತವಾದ, ಅಗೋಚರವಾದ, ಇನ್ವಿಸಿಬಲ್ ಕಂಟ್ರೋಲ್ ಅವ್ರಿಗಿದೆ. ಅಪ್ರಜ್ಞಾನಂ ತಮೋಭೂತಂ ಪ್ರಜ್ಞಾನಂತು ಪ್ರಕಾಶತಾ. ಅಜ್ಞಾನ ಅನ್ನೋದು ಕತ್ತಲೆ,
ಅರಿವು ಅನ್ನೋದು ಹಣ. ಆ ಅರಿವು ಅನ್ನುವ ಹಣದಿಂದಲಾದರೂ ಈ ಸ್ವರ್ಗದ ಎಲ್ಲವನ್ನ ನಾವು ಪಡಿತೇವೆ. ಭೃತ್ಯಾನ್ ಭೋಗೈರ್ದ್ವಿಷೋ ದಂಡೈ ಯೋ ಜಯತಿ ಸೋರ್ಥವಾನ್. ಭೃತ್ಯಾನ್ ಭೋಗೈ, ಯಾರು ನಮ್ಮ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತಾರೆ ಅವರನ್ನು ಹಣದಿಂದ ಗೆಲ್ತಾನೆ. ನಾನು ಕೆಲಸಕ್ಕೆ ಇಟ್ಕೊಳ್ತೇನೆ ಅಂದರೆ ಸಂಬಳ ಕೊಡಬೇಕು. ಇನ್ನು ದ್ವಿಷೋ ದಂಡೈ, ಶತ್ರುಗಳನ್ನು ದಂಡದಿಂದ ಗೆಲ್ತಾನೆ. ಅದು ವಾರ್ತೆಯಲ್ಲೇ ಬಂತು. ಏಕೆಂದರೆ ಜಗತ್ತಿನ ವೃತ್ತಿ ನಡೆಯೋದೇ ಮೂರರಿಂದ: ತ್ರಯಿ, ವಾರ್ತಾ, ದಂಡನೀತಿ. ತ್ರಯಿ ಅಂತಂದರೆ ವೇದಾಂತ. ವಾರ್ತಾ ಅಂತಂದರೆ ಒಂದು ಪ್ರೊಫೆಷನ್. ದಂಡನೀತಿ ಅಂತಂದರೆ ಇದಕ್ಕೆ ಶಿಕ್ಷಣ, ಕಾನ್ಸ್ಟಿಟ್ಯೂಷನ್. ಅರ್ಥ ಇರುವವನು ಅರ್ಥವನ್ನು ರಕ್ಷಿಸಿಕೊಳ್ಳಲಿಕ್ಕೆ ದಂಡವನ್ನು ಇಟ್ಕೊಳ್ಳೋದು. ಇಲ್ಲ ಅಂದರೆ ದಂಡ ಯಾಕೆ? ಜಗತ್ತಿನಲ್ಲಿ ಯಾರ ಹತ್ರನೂ ಹಣ ಇಲ್ಲ ಅಂದರೆ ಪೊಲೀಸ್ ಯಾಕೆ? ಲಾಯರ್ ಯಾಕೆ? ಕೋರ್ಟ್ ಯಾಕೆ? ರಾಜ ಯಾಕೆ? ಇದ್ಯಾವುದೂ ಇಲ್ಲದಲ್ಲಿ ಇದೇನೂ ಇರಲ್ಲ. ಅದರಿಂದ ಅರ್ಥ ಅನ್ನೋದು ಬಹಳ ಮುಖ್ಯ ಜಗತ್ತಿನಲ್ಲಿ ಅಂದ ಅರ್ಜುನ. ಬಹಳ ಚೆನ್ನಾಗಿದೆ ಈ ವಾದ. ಯೇ ತನ್ಮತಿ ಮತಾಂ ಶ್ರೇಷ್ಠ ಮತಂ ಮಮ ಯಥಾತಥಂ. ದಿಸ್ ಈಸ್ ಮೈ ವ್ಯೂ. ಇದು ನನ್ನ ವ್ಯೂ. ಅರ್ಥವೇ ಮಿಗಿಲು. ಬೇಕಾದರೆ ಇದು ಈ ಮಾತು ನಾನು ಈ ತನಕ ಹೇಳಿದ್ದು ಶುಕ್ರ ಕಣ್ವಯೋ, ಶುಕ್ರ ನೀತಿಯಲ್ಲಿ ಉಂಟು, ಕಣ್ವರು ಹೇಳಿದ್ದು ಉಂಟು. ಇಷ್ಟು ಹೇಳಿದ ಮೇಲೆ ನಕುಲ ಸಹದೇವರು ಮಾತನಾಡಿದ್ರಂತೆ. ನಕುಲ ಸಹದೇವರ ಮಾತೇ ನಾವು ಕೇಳೋದು ಅಪರೂಪ. ಅವರು ಹೇಳಿದ್ರಂತೆ, ಆಸೀನಶ್ಚ ಚಯಾನಶ್ಚ ವಿಚರನ್ನಪಿ ಚ ಸ್ಥಿತಃ ಅರ್ಥಯೋಗಂ ದೃಢಂ ಕುರ್ಯಾತ್ ಯೋಗೈರುಚ್ಚಾವಚೈರಪಿ. ಕೂತಿದ್ರು, ಮಲಗಿದ್ರು, ನಡೀತಾ ಇದ್ರು, ಅರ್ಥದ ನಿರಂತರ ಸಂಬಂಧ ಇರಲೇಬೇಕು ಅಂತ ಎಲ್ಲರೂ ಬಯಸ್ತಾರೆ. ಮಲಗೋದು ಯಾಕೆ? ಎದ್ದು ದುಡಿಲಿಕ್ಕೆ. ತಿನ್ನೋದು ಯಾಕೆ? ದುಡಿದು ಗಳಿಸಲಿಕ್ಕೆ. ಗಳಿಸೋದು ಯಾಕೆ? ತಿನ್ನಲಿಕ್ಕೆ. ಆ ತಿನ್ನಬೇಕು ಅಂತಂದ್ರೆ ಅರ್ಥ ಬೇಕು. ಹೀಗಾಗಿ ಜಗತ್ತಿನಲ್ಲಿ ಎಲ್ಲ ಇರೋದು ಅರ್ಥ. ಯೋಗೈ ಉಚ್ಚಾವಚೈರಪಿ, ಅದು ಸ್ವಲ್ಪ ಇರಲಿ ದೊಡ್ಡದಿರಲಿ. ತಸ್ಮಿನ್ ಸ್ತುವೈ ಸುನಿರ್ವೃತ್ತೇ ದುರ್ಲಭೇ ಪರಮಪ್ರಿಯೇ ಇಹ ಕಾಮಾನವಾಪ್ನೋತಿ ಪ್ರತ್ಯಕ್ಷಂ ನಾತ್ರ ಸಂಶಯ. ಇದು ಒಂದು ನಡೆದ್ರೆ, ಅರ್ಥ ಅನ್ನೋದೊಂದು ಸರಿಯಾಗಿ ಇದ್ದರೆ ಎಲ್ಲ ಇರುತ್ತೆ. ದಾನ ಮಾಡೋದು ಯಾಕೆ? ಅರ್ಥಕ್ಕಾಗಿ. ಯೋರ್ಥೋ ಧರ್ಮೇಣ ಸಂಯುಕ್ತೋ ಧರ್ಮೋ ಯಶ್ಚಾರ್ಥ ಸಂಯುತಃ ಮಧ್ವಿವಾಮೃತ ಸಂಸೃಷ್ಟಂ ತಸ್ಮಾದೇತೌ ಮತಾವಿಹ. ಹಾಗಂತ ಹೇಳಿ ವಿದುರ ಚಿಕ್ಕಪ್ಪ ಹೇಳಿದ ಧರ್ಮವನ್ನು ನಾವು ದೂಡ್ತಾ ಇಲ್ಲ. ಧರ್ಮವೂ ಅರ್ಥದಲ್ಲಿಯೇ ಅಂತರ್ಭಾವ ಆಗತ್ತೆ. ಹಣ ಅನ್ನೋದು ಧರ್ಮದ ಜೊತೆಗಿರಬೇಕು, ಧರ್ಮ ಅನ್ನೋದು ಅರ್ಥದ ಜೊತೆಗಿರಬೇಕು. ಎರಡೂ ಕೂಡ ಜೊತೆಯಾಗಿದ್ದರೆ ಜಗತ್ತಿಗೆ ಶ್ರೇಯಸ್ಸು. ಅನರ್ಥಸ್ಯ ನ ಕಾಮೋಸ್ತಿ ತಥಾರ್ಥೋ ಧರ್ಮಿಣ ಕುತಃ. ನೋಡಿ, ಯಾರಿಗೆ ಹಣ ಇಲ್ಲ, ಯಾರಿಗೆ ಸಂಪತ್ತಿಲ್ಲ, ಅವನಿಗೆ ಕಾಮ ಈಡೇರೋದಿಲ್ಲ. ಅಧರ್ಮಿಯಾದವನಿಗೆ ಹಣ ಸಿಗಬಾರದು ಅಂತಾನೆ ರಾಜಾಜ್ಞೆ ಇರೋದು. ಇಡೀ ಕಾನೂನಿರೋದು ಯಾಕೆ? ಅಧರ್ಮದಿಂದ ಗಳಿಸಬಾರದು ಅಂತವರನ್ನು ಹುಡುಕೊಂಡು ಹೊರಡಬೇಕು. ಅದರಿಂದ ತಸ್ಮಾದುದ್ವಿಜತೆ ಲೋಕೋ ಧರ್ಮಾರ್ಥಾಭ್ಯಾಂ ಬಹಿಷ್ಕೃತಾತ್. ಸರಿ, ಒಬ್ಬರನ್ನ ಕಂಡ್ರೆ ನಮಗೆ ಭಯ. ಯಾಕೆ? ಧರ್ಮಾರ್ಥಗಳಿಂದ ಆಚೆ ಇದ್ದಾರೆ. ಅವರು ದರೋಡೆ ಮಾಡ್ತಾರೆ, ಅವರಿಂದ ಭಯ. ಇನ್ನು ಧರ್ಮಾರ್ಥಗಳಿಂದ ಯಾರು ಬಹಿಷ್ಕೃತರಿರ್ತಾರೆ, ಯಾರಿಗೆ ಧರ್ಮವೂ ಇಲ್ಲ ಅರ್ಥವೂ ಇಲ್ಲ, ಅವರೆಲ್ಲ ರೆಫ್ಯೂಜಿಗಳಾಗಿ
ಅಥವಾ ಇಲ್ಲಿಗಲ್ ಮೈಗ್ರೆಂಟ್ಸ್ ಆಗಿ ಇರ್ತಾರೆ. ಅವರಿಗೆ ಧರ್ಮ ಇರಲ್ಲ, ಅರ್ಥ ಇರಲ್ಲ, ಮತ್ತೇನು ಮಾಡ್ತಾರೆ? ದೋಚ್ಕೊಂಡು ಹೋಗ್ತಾರೆ. ಅದು ಅವರಲ್ಲೂ ಉಳಿಯತ್ತಾ? ಅವರಲ್ಲೂ ಉಳಿಯಲ್ಲ. ಮೊನ್ನೆ ಬಾಂಗ್ಲಾದೇಶದ ಪ್ರಧಾನಿಯ ಮನೆಯನ್ನು ಆಕ್ರಮಿಸಿದ್ರು. ಎಷ್ಟು ಹರಕತನ ತೋರಿಸಿದ್ರು ಅಂದ್ರೆ ಸಾಧ್ಯವೇ ಇಲ್ಲ. ಅಷ್ಟು ಹರಕತನ ತೋರಿಸ್ಲಿಕ್ಕೆ ಏನೇನು ಸಿಗತ್ತೆ ಎಲ್ಲ, ಯಾವುದೋ ಪಿಂಗಾಣಿ, ಯಾವುದೋ ಸಣ್ಣ ಪಾತ್ರೆ, ಯಾವುದೋ ಆಟ, ವಿಡಿಯೋ ಗೇಮು, ಅದನ್ನು ಒಂದೊಂದನ್ನು ಒಬ್ಬ ಎತ್ಕೊಳೋದು. ಅದು ಏನು ಪ್ರಯೋಜನವೋ ದೇವ್ರಿಗೆ ಗೊತ್ತು. ಒಬ್ಬ ರಿಮೋಟ್ ಎತ್ಕೊಂಡು ಹೋದ, ಇನ್ನೊಬ್ಬ ಇದು ಎತ್ಕೊಂಡು ಹೋದ, ಸ್ಕ್ರೀನ್ ಎತ್ಕೊಂಡು ಹೋದ. ಅದರಿಂದ ಯಾರು ಧರ್ಮಾರ್ಥಗಳಿಂದ ದೂರ ಇರ್ತಾರೆ ಅವರಿಂದ ಜನ ಭಯಪಡ್ತಾರೆ. ಯಾಕೆಂದ್ರೆ ಅದನ್ನೇ ಹೇಳಿದ್ದು. ಯಾಕೆ ಟ್ರೆಸ್ಪಾಸರ್ಸ್ನಿಂದ ಯಾಕೆ ಎಲ್ಲರೂ ಹೆದರ್ತಾರೆ ಅಂದ್ರೆ ಅವ್ರಿಗೆ ಧರ್ಮ ಇರಲ್ಲ, ಅರ್ಥ ಇರಲ್ಲ. ನೋಡಿ, ವಿದುರ ಹೇಳಿದ್ದು ಧರ್ಮ ಮಿಗಿಲು ಅಂತ, ಅರ್ಜುನ ಹೇಳಿದ್ದು ಅರ್ಥ ಮಿಗಿಲು ಅಂತ. ಧರ್ಮಾರ್ಥಗಳು ಎರಡೂ ಬೇಕು ಅಂತ ಅಂದ್ರೆ ಅದೇ ಅರ್ಥ. ನಾವು ಅಣ್ಣನನ್ನ ಸಪೋರ್ಟ್ ಮಾಡ್ತೇವೆ. ವಿಶ್ವಸ್ತೇಷು ಚ ಭೂತೇಷು ತಸ್ಮಾತ್ ಧರ್ಮ ಪ್ರಧಾನೇನ ಸೇವ್ಯೋರ್ಥ ಸಂಯತಾತ್ಮನ. ವಿಶ್ವಸ್ತೇಷು ಚ ಭೂತೇಷು ಕಲ್ಪ್ಯಂತೆ ಸರ್ವಯೇವ ಚ. ಅದರಿಂದ ಧರ್ಮ ಪ್ರಧಾನವಾಗಿ ಅರ್ಥವನ್ನ ಸೇವ್ ಮಾಡಬೇಕು. ವಿಶ್ವಸ್ತೇಷು ಚ ಭೂತೇಷು, ಪ್ರಜೆಗಳಿಗೆ ವಿಶ್ವಾಸ ಬರಬೇಕು. ವಿಶ್ವಾಸ ಅಂದ್ರೇನು? ನಮ್ಮ ಸಂಪತ್ತು ಸೇಫ್ ಅನ್ನುವ ಭಾವವೇ ವಿಶ್ವಾಸ. ನಿಮಗೆ ನನ್ನಲ್ಲಿ ವಿಶ್ವಾಸ ಇದೆ ಅಂದ್ರೆ ಏನರ್ಥ? ಓ, ಇವನ ಹತ್ರ ಇದ್ರೆ ಏನು ತೊಂದರೆ ಇಲ್ಲಪ್ಪ ಅನ್ನುವ ಭಾವ. ಹೀಗಾಗಿ ಜಗತ್ತಿನಲ್ಲಿ ಏನೇನು ಭಾವ, ಎಮೋಷನ್ಸ್ ಕನೆಕ್ಟಿವಿಟಿ ಇದೆ, ಅದೆಲ್ಲವೂ ಪಾರಂಪರಿಕವಾಗಿ ಅರ್ಥಕ್ಕೆ ಸಂಬಂಧಪಟ್ಟು ಇರುತ್ತೆ, ಸಂಪತ್ತಿಗೆ ಸಂಬಂಧಪಟ್ಟು ಇರುತ್ತೆ. ಧರ್ಮಂ ತಮಾಚರೇತ್ ಪೂರ್ವಂ, ಮೊದಲು ಧರ್ಮವನ್ನು ಆಚರಿಸಬೇಕು, ಆಮೇಲೆ ಅರ್ಥ ಬರುತ್ತೆ. ರಾತ್ರಿ ಕಾಮ. ನೋಡಿ, ನಮ್ಮ ಟೈಮ್ ಟೇಬಲ್ಲು ಹಾಗೇ ಇದೆ. ಬೆಳಗ್ಗೆ 7 ಜಪ ಮಾಡು, ಆಮೇಲೆ ದುಡಿ ಮಧ್ಯಾಹ್ನ, ರಾತ್ರಿ ಕಾಮವನ್ನು ಭೋಗಿಸು. ಇದು ಬಹಳ ಹಿಂದಿನ ಟೈಮ್ ಟೇಬಲ್. ಇದಕ್ಕೆ ವಿರುದ್ಧವಾಗಿ ಈಗ ಹೊರಡ್ತಾ ಇರೋದು. ರಾತ್ರಿ ಇಡೀ ಕೆಲಸ ಮಾಡಿ ಬೆಳಗ್ಗೆ ಬಂದು ಬಿದ್ಕೊಂಡ್ಬಿಡಿ ಅಂತ. ಅಲ್ಲ, ಅನಿವಾರ್ಯ ಆದವ್ರು ಮಾಡ್ತಾ ಇದ್ದಾರೆ, ನಾವು ಬೈತಾ ಇಲ್ಲ. ಆದರೆ ವೆಸ್ಟರ್ನ್ ಮೈಂಡ್ ಹೆಂಗೆ ಓಡ್ತಾ ಇದೆ ಅನ್ನೋದಕ್ಕೆ ನಾನು ಹೇಳಿದ್ದೆ. ನಮ್ಮ ಇದು ಹೇಗಿದೆ, ನಮ್ಮ ದಿನಚರಿ ಹೇಗಿದೆ? ಮೊದಲು ಧರ್ಮ, ಆಮೇಲೆ ಅರ್ಥ, ಆಮೇಲೆ ಕಾಮ. ಆಯ್ತಾ? ಇದೇ ಜೀವನದಲ್ಲಿ ತಗೊಂಡ್ರೆ ಮೊದಲು ಧರ್ಮ, ಬ್ರಹ್ಮಚರ್ಯ, ಆಮೇಲೆ ಅರ್ಥಕಾಮಗಳು ಒಟ್ಟಿಗೆ. ಇವು 3 ನೇರ್ಪು ಮಾಡಿಕೊಂಡು ವಾನಪ್ರಸ್ಥರಾದಾಗ ಮೋಕ್ಷದ ಕಡೆಗೆ ಹೋಗೋದು. ಹೀಗಾಗಿ ಎಲ್ಲ ನಡೆಯೂ ಕೂಡ ಧರ್ಮಾರ್ಥಗಳ ಸುತ್ತಲೇ ಇದೆ ಅಂದ್ರೆ ಅಭಿಪ್ರಾಯ ಏನು? ಕಾಮ ಅನ್ನೋದು ವ್ಯರ್ಥ, ವೇಸ್ಟ್. ವಿರೇ ಮತ್ತು ಸ್ತುತದ್ವಾಕ್ಯಂ ಉಕ್ತ್ವಾ ತಾವಶ್ವಿನೋ ಸ್ತುತೌ ಭೀಮಸೇನಸ್ತತೋ ವಾಕ್ಯಂ ಇದಂ ವಕ್ತುಮುಪಕ್ರಮೇ. ಹೀಗೆ ಹೇಳಿದಾಗ ಭೀಮಸೇನ ಹೇಳಿದ, ನಾ ಕಾಮಕ್ಕಾಮಯತ್ಯರ್ಥಂ. ಅಲ್ರಪ್ಪ, ವೆನ್ ದೇರ್ ಇಸ್ ನೋ ಆಲ್ಕಮಿ ಆಫ್ ಡಿಸೈರ್, ವಾಟ್ ಯು ವಿಲ್ ಡೂ? ನಾ ಕಾಮಃ ಕಾಮಯತ್ಯರ್ಥಂ. ಮೂಲಭೂತವಾದ ಬಯಕೆಯೇ ಇಲ್ಲದೆ ಹೋದ್ರೆ ಹಣ ಯಾಕೆ ಬೇಕು ಅಂತ ಅನ್ಸುತ್ತೆ. ಹಣ ಬೇಡ ಅಂತ ಅನ್ನಿಸ್ಬಿಡುತ್ತೆ. ನಾನು ನಿನ್ನೆ ಹೇಳಿದ್ನಲ್ಲ, ಮುಖ್ಯ ಪ್ರಾಣ ಪಂಚದಶಿ ಕಲ, ಅವನು ಒಳಗಡೆ ಇದ್ರೆ ಹಣ ಬೇಕು ಅಂತ ಅನ್ಸುತ್ತೆ. ಅವನು ಒಳಗಡೆ ಹೊರಗಡೆ ಹೋದ್ರೆ ಹಣ ಬೇಡ ಅನ್ನಿಸ್ಬಿಡುತ್ತೆ. ಎಷ್ಟೋ ಜನ ಅವಧೂತರು ಇರ್ತಾರೆ. ಯಾರು ಅವಧೂತರು ಅಂದ್ರೆ ಯಾರು? ಧರ್ಮ ಅರ್ಥ ಕಾಮಗಳನ್ನ ಬೇಡ ಅಂತ ಅನ್ನುವವರು ಯಾರಿದ್ದಾರೆ ಅವರು ಅವಧೂತರು ಅಂದ್ರೆ. ಈಗ ಎಲ್ಲ ಇದ್ದಾರೆ, ಅವರೆಲ್ಲ ಅವಧೂತರಲ್ಲ, ಅವಧೂರ್ತರು. ಧೂತರು ಖಂಡಿತ ಅಲ್ಲ.
ಏನೇನೋ ಪಕ್ರಗಳ ಥರ ಮಾತಾಡ್ಕೊಂಡಿರ್ತಾರೆ. ಅವುಗಳಿಗೆ ಅನುಭವ ಅನುಭೂತಿಗೆ ವ್ಯತ್ಯಾಸ ಗೊತ್ತಾಗಲ್ಲ. ಒಂದು ಗಣ್ಯಂತ ಶಬ್ದ, ಇನ್ನೊಂದು ತಿಂಗಂತ ಶಬ್ದ, ತಿನ್ನಂತ ಪ್ರತ್ಯಯ, ಅದು ಗೊತ್ತಾಗಲ್ಲ. ಅನುಭವ ಬೇರೆ, ಅನುಭೂತಿ ಬೇರೆ, ಅನುಭವ ಬೇರೆ ಅಂತಾರೆ. ದೊಡ್ಡ ನಮಸ್ಕಾರ ಅವ್ರಿಗೆ. ಇಂಥವರೆಲ್ಲ ಅವಧೂತರ ಮಾನ ತೆಗಿತಾ ಇದ್ದಾರೆ. ಮೊದಲು ಸನ್ಯಾಸಿಗಳ ಮಾನ ತೆಗೆದಿದ್ದಾಯ್ತು, ಈಗ ಅವಧೂತರ ಮಾನ ತೆಗಿತಾ ಇದ್ದಾರೆ. ಹಾಗಲ್ಲ ಅದು. ಮುಖ್ಯ ಪ್ರಾಣ ಅನುಗ್ರಹಿಸಿದರೆ ಎಲ್ಲವನ್ನ ತೊರೆದು ಬದುಕುವ ಶಕ್ತಿ ಬರುತ್ತೆ. ಶುಕಾಚಾರ್ಯರಿದ್ದ ಹಾಗೆ. ಜಗತ್ತಿನ ಮೊದಲ ಅವಧೂತ ಅಂತಂದ್ರೆ ಸದಾಶಿವ ಒಬ್ಬನೇ. ಅವನೇ ಅವಧೂತರ ಗುರು, ಅವಧೂತ ಆಚಾರ್ಯ. ಅವರ ಅನುಗ್ರಹ ಪಡೆದವರು ವಾಮದೇವರು, ಆಮೇಲೆಲ್ಲ ಅವಧೂತರು. ಅದರಿಂದಾಗಿ ನ ಅಕಾಮ ಕಾಮಯತ್ಯರ್ಥಂ, ಯಾರು ಒಳಗಡೆಯಿಂದ ಕಾಮ ಇರೋದಿಲ್ಲ ಅವನು ಹಣವನ್ನು ಬಯಸುವಲ್ಲ. ನಾಕಾಮೋ ಧರ್ಮಮಿಚ್ಛತಿ, ಕಾಮ ಇಲ್ಲದೆ ಹೋದರೆ ಧರ್ಮವನ್ನು ಬಯಸುವುದಿಲ್ಲ. ನಾಕಾಮ ಕಾಮಯಾನೋಸ್ತಿ, ಬಯಸಬೇಕು ಅಂತನ್ನುವ ಬಯಕೆಯೇ ಇಲ್ಲದೆ ಹೋದರೆ ಏನು ಮಾಡ್ತಾನೋ. ನನಗೆ ಬಯಕೆ ಇರಬೇಕು ಅಂತನ್ನೋದು ಬಯಕೆಯೇ ಆಗತ್ತೆ. ಓಶೋ ಒಂದ್ ಕಡೆ ಚೆನ್ನಾಗಿ ಹೇಳ್ತಾನೆ, ನೀವು ಡಿಸೈರ್ಲೆಸ್ನೆಸ್ ಈಸ್ ಆಲ್ಸೋ ಎ ಡಿಸೈರ್ ಅಂತ. ಅದರಿಂದ ಕಾಮೇನ ಯುಕ್ತ ಋಷಯ ತಪಸ್ಸೇವ ತಮಾಹಿತಾ. ನೋಡಿ ಭೀಮಸೇನನ ಮಾತು, ನಾ ಕಾಮ ಕಾಮಯಾನೋಸ್ತಿ, ಕಾಮನೆಯೇ ಇಲ್ಲದೆ ಕಾಮವನ್ನ ಬಿಡುವವನು ಅಲ್ಲ, ಹಿಡ್ಕೊಳ್ಳೋವನು ಅಲ್ಲ. ಕಾಮವನ್ನು ಬಿಟ್ಟವರು ಅಂತ ತೋರಿಸಬಹುದು, ಅವರಿಗೆ ಏನು ಬೇಡ ಅನ್ನುವ ಕಾಮನೆ ಇದ್ದೇ ಇದೆ. ಕಾಮೇನ ಯುಕ್ತ ಋಷಯ ತಪಸ್ಸೇವ ಸಮಾಹಿತಾ, ಕಾಮನೆಯೇ ಬೇಡ ಅಂತ ಇರುವವರು ತಪಸ್ಸಿನಲ್ಲಿ ಕಾಮವುಳ್ಳವರಾಗಿದ್ದಾರೆ. ಫಲಾಶ ಮೂಲಶಾಖಾಶಾಹ ವಾಯುಭಕ್ಷಾಸ್ತು ಸಂಜತಾ. ಫಲ ಅಂತಂದ್ರೆ ಎಲೆ, ಫಲಾಶಾಹ ಎಲೆ ತಿನ್ಕೊಂಡಿರ್ತಾರೆ. ಫಲ ಅಂದ್ರೆ ಮಾಂಸ ಅಂತ ಕೂಡ ಅರ್ಥ ಇದೆ, ಅದನ್ನಾದ್ರೂ ಇಟ್ಕೊಳ್ಳಿ. ಎರಡು ಎಕ್ಸ್ಟ್ರೀಮ್. ಮರದಿಂದ ಬಿದ್ದ ಎಲೆಯನ್ನು ತಿಂದು ಬದುಕುವವರು, ಬದುಕಿದ್ದ ಪ್ರಾಣಿಗಳನ್ನು ಕತ್ತರಿಸಿ ತಿನ್ನುವವರು. ಇಬ್ಬರಿಗೂ ಕೂಡ ಒಳಗಡೆ ಕಾಮ ಇದೆ ತಾನೆ, ಬಯಕೆ. ಕಾಮ ಅಂದ್ರೆ ಇವತ್ತು ಏನೇನೋ ಅರ್ಥ ಆಗೋಗಿದೆ. ಕಾಮ ಅಂದ್ರೆ ಡಿಸೈರ್ ಅಂತ ಅಷ್ಟೇ ಅರ್ಥ. ಶಾಖ ಮೂಲಾಚಾಹ ಅಥವಾ ಮೂಲ ಶಾಖಾಚಾಹ. ಮೂಲ ಅಂದ್ರೆ ಬೇರು, ಶಾಖ ಅಂದ್ರೆ ತರಕಾರಿ. ಅದನ್ನು ತಿಂದು ಬದುಕುವವರು ಯಾಕೆ? ವಾಯುಭಕ್ಷ, ಗಾಳಿ ಕುಡಿದು ಬದುಕುವವರು. ಸುಸಂಜ್ಞತಾ, ಇಂದ್ರಿಯ ನಿಗ್ರಹ ಇರುವವರು. ಮೂಲಭೂತವಾಗಿ ಅವರಿಗೆ ಕಾಮನೆಯೇ ಇರುವುದು. ವೇದೋಪವೇದೇಶ್ವಪರೇ ಯುಕ್ತ ಸ್ವಾಧ್ಯಾಯ ಪಾರಗಾ ಶ್ರಾದ್ಧೇ ಯಜ್ಞ ಕ್ರಿಯಾಯಾಂಚ ತಥಾ ದಾನ ಪ್ರತಿಗ್ರಹೇ. ವೇದವನ್ನು ಕಲಿಯಬೇಕು, ಉಪವೇದ ಅದನ್ನು ಕಲಿಯಬೇಕು ಅಂತ ಅದರಲ್ಲಿ ತೊಡಗಿದವರಿಗೆ ಕಾಮ ಇಲ್ಲವೋ? ಸ್ವಾಧ್ಯಾಯದಲ್ಲೇ ತೊಡಗಿದವರಿಗೆ ಆತ್ಮಕಾಮ ಇಲ್ಲವೋ? ಶ್ರಾದ್ದ ಮಾಡುವಾಗ, ಯಜ್ಞಕ್ರಿಯೆಯನ್ನು ಮಾಡುವಾಗ, ದಾನವನ್ನು ಮಾಡುವಾಗ, ಪ್ರತಿಗ್ರಹವನ್ನು ಮಾಡುವಾಗ ಕಾಮ ಇರೋದಿಲ್ವಾ? ವಣಿಜ ಕರ್ಷಕಾ ಗೋಪಾಹ ಕಾರವ ಶಿಲ್ಪಿನಸ್ತಥ ದೇಶ ಧರ್ಮ ಕೃತಶ್ಚೈವ ಯುಕ್ತ ಕಾಮೇನ ಕರ್ಮಸು. ವಣಿಜ ವ್ಯಾಪಾರಿಗಳು, ಹೊಲ ಉಳುವವರು, ಗೋಪಾಲಕರು, ಕಾರವಹ ಅಂದರೆ ಬಡಗಿಗಳು, ಶಿಲ್ಪಿನಃ ಅಂದರೆ ಇಂಜಿನಿಯರ್ಸು. ದೇಶ ಧರ್ಮ ಕೃತಶ್ಚೈವ, ದೇಶದಲ್ಲಿ ಧರ್ಮದಲ್ಲಿ ಯುಕ್ತರಾದವರು ಕಾಮದಿಂದ ಕೂಡಿಲ್ವೋ? ಸಮುದ್ರಂ ಚ ವಿಶಂತ್ಯನ್ನೇ ನರ ಕಾಮೇನ ಸಂಯುತಾ. ಹಡಗಿನ ಒಳಗಡೆ ಹೋಗ್ತಾರೆ ಕೆಲವರು. ಸಮುದ್ರದ ಆರ್ಭಟ ಗೊತ್ತಿಲ್ವೋ ಅವರಿಗೆ? ಗೊತ್ತಿದೆ.
ಸಮುದ್ರದ ಆರ್ಭಟವನ್ನು ಎದುರಿಸಿ ನಿಲ್ತಾರೆ. ನಾವು ಗಮ್ಯವನ್ನು ತಲುಪ್ತೇವೆ ಅಂತ ಎತ್ತರದ ಧ್ರುವ ನಕ್ಷತ್ರದ ಮೇಲೆ ಆಸೆ ಇಟ್ಕೋತಾರೆ. ಒಂದು ತಿಮಿಂಗಿಲ, ಒಂದು ದೊಡ್ಡ ಈ ತರಹದ ಪ್ರಾಣಿಗಳು, ತಿಮಿಂಗಿಲ ಗಿಲೋಪ್ಯಸ್ತಿ ತದ್ಗಿಲೋಪ್ಯಸ್ತಿ ಸಾಗರೆ, ಬಂದು ಏನ್ ಬೇಕಾದರೂ ಮುಗತಾಕ್ಬಿಡ್ಬೋದು ಹಡಗನ್ನ, ಅಥವಾ ಏನೋ ತೊಂದರೆ ಆಗ್ಬಹುದು, ಕಡಲ್ಗಳ್ಳರು ಬರಬಹುದು, ಎಲ್ಲಿಗಿಳಿದು ಓಡೋದು, ಸುಂಟರ ಗಾಳಿ, ಎಂತೆಂಥ ಅಪಾಯಗಳು. ಈ ಅಪಾಯಗಳನ್ನು ಎದುರಿಸಿಯೇ ತಾನು ಹಣ ಗಳಿಸಬೇಕು ಅಂತನ್ನೋ ಅರ್ಜಿ ಯಾರಿಗೆ ಬರುತ್ತೆ? ಅದು ಅರ್ಜಿ ಇಲ್ಲದೆ ಇದ್ದವನು ಅಯ್ಯಪ್ಪ ಸೇಫ್ ಜಾಗದಲ್ಲಿದ್ದರೆ ಸಾಕು ಅಂತ ಅನ್ಕೊಂಡ್ಬಿಡ್ತಾನೆ. ಅದು ಯಾವ ಕಾಮನೆ? ಕಾಮೋ ಹಿ ವಿವಿಧಾಕಾರ ಸರ್ವಂ ಕಾಮೇನ ಸಂತತಂ. ಕಾಮ ಅನ್ನೋದು ಒಂದು ತರಹ ಇಲ್ಲ, ಅರ್ಥ ಎರಡೇ ರೀತಿ. ಒಂದು ದೈವಿಕವಾದ ಅರ್ಥ, ಇನ್ನೊಂದು ಮಾನುಷವಾದ ಅರ್ಥ. ದೈವಿಕವಾದ ಅರ್ಥ ಅಂದರೆ ವಿದ್ಯೆ, ಮಾನುಷವಾದ ಅರ್ಥ ಅಂತಂದ್ರೆ ಬಂಗಾರ ಮೊದಲಾದವುಗಳು. ಅರ್ಥಕ್ಕೆ ಎರಡೇ ಆಯಾಮಗಳಿರೋದು. ಆದರೆ ಕಾಮಕ್ಕೆ ಎಷ್ಟು ಆಯಾಮ ಇದೆ? ಅನಂತ ಆಯಾಮಗಳಿದೆ. ನಾಸ್ತಿ ನಾತಿನ್ನ ಭವಿತ ಭೂತಂ ಕಾಮಮೃತೆ ಪರಂ. ಎಲ್ಲರಿಗೂ ಬಯಕೆ ಇರದ ಭೂತವೇ ಇಲ್ಲ, ಜೀವರೇ ಇಲ್ಲ. ಏತತ್ಸಾರಂ ಮಹಾರಾಜ ಧರ್ಮಾರ್ಥಾವತ್ರ ತಂತ್ರಿತವು. ಅದರಿಂದಾಗಿ ಕಾಮವೇ ಮಿಗಿಲು. ಕಾಮದಲ್ಲಿ ಧರ್ಮ ಇದೆ, ಅರ್ಥ ಇದೆ. ಕಾಮ ಇದ್ರೆ ಧರ್ಮದಲ್ಲಿಯೋ ಅರ್ಥದಲ್ಲಿಯೋ ಪ್ರವೃತ್ತನಾಗ್ತಾನೆ. ಒಳ್ಳೇದಾಗಬೇಕು ಅಂತನ್ನುವ ಬಯಕೆ ಇದ್ರೆ ಧರ್ಮದಲ್ಲಿ ಪ್ರವೃತ್ತನಾಗ್ತಾನೆ. ಸುಖ ಬೇಕು, ಯೋಗ್ಯವಾದದ್ದು ಅಂತಿದ್ದಾಗ ಅರ್ಥದಲ್ಲಿ ಪ್ರವೃತ್ತನಾಗ್ತಾನೆ. ಅದರಿಂದಾಗಿ ನವನೀತಂ ಯಥಾ ದಧ್ನಃ ತಥಾ ಕಾಮೂರ್ಥ ಧರ್ಮತಃ ಶ್ರೇಯಸ್ತೈಲಂ ನ ಪಿಣ್ಯಾಕೋ ಘೃತಂ ಶ್ರೇಯೋಪ್ಯುದಶ್ವಿತಃ. ನೋಡಿ, ನವನೀತಂ ಯಥಾ ದಧ್ನಃ, ಮೊಸರಿನ ಸಾರ ಯಾವುದು? ಬೆಣ್ಣೆ. ಆ ರೀತಿ ಧರ್ಮ ಅರ್ಥಗಳ ಕ್ರೀಮ್ ಯಾವುದು ಅಂತಂದ್ರೆ ಕಾಮ. ಶ್ರೇಯಸ್ತೈಲಂ, ಶ್ರೇಯಸ್ಸು ಯಾವುದು? ತೈಲ, ಎಣ್ಣೆ. ನ ಪಿಣ್ಯಾಕ, ಪಿಣ್ಯಾಕ ಅಂತಂದ್ರೆ ಆ ಎಣ್ಣೆಯನ್ನು ತೆಗೆಯುವಾಗ ಉಳಿದ ಚರಟ ಇರುತ್ತಲ್ಲ, ಅದು ಪಿಣ್ಯಾಕ. ಹಿಂಡಿ, ಆ ಹಿಂಡಿ ಏನಿದೆ ಅದು ಸಾರ ಅಲ್ಲ. ಆಮೇಲೆ ಘೃತಂ ಶ್ರೇಯ, ತುಪ್ಪ, ಅದು ಶ್ರೇಯಸ್ಸು, ಬೇರೆ ಅಲ್ಲ, ಸಾರ ಅದು. ಶ್ರೇಯ ಪುಷ್ಪ ಫಲಂ ಕಾಷ್ಠಾತ್, ರೆಂಬೆ ಕೊಂಬೆಗಳಿಗಿಂತ ಸಾರ ಹೂವು ಹಣ್ಣು. ಹಾಗೆ ಧರ್ಮಾರ್ಥಗಳ ಇದೇನು ಅಂದರೆ ಕಾಮ. ಪುಷ್ಪಿತೋ ಮಧ್ವಿವ ಪರಂ ಕಾಮಾತ್ ಸಂಜಾಯತೆ ಸುಖಂ. ಹಾಗೆ ಕಾಮದಿಂದ ಸುಖ. ಸುಚಾರುವೇತಾಭಿರಲಂಕೃತಾಭಿ ಮದೋತ್ಕಟಾಭಿಪ್ರಿಯವಾದಿನೀಭಿ ರಮಸ್ವಯೋಷಿದ್ಭಿರುಪೇತ್ಯ ಕಾಮಂ ಕಾಮೋ ಹಿರಾಜನ್ ಪರಮಾಭಿರಾಮ. ಈ ಭೀಮಸೇನನ ಮಾತನ್ನ ಕೇಳಿದರೆ ವಿಚಿತ್ರ ಅಂತನ್ಸುತ್ತೆ. ಸುಚಾರು ವೇಷಾಭಿರಲಂಕೃತಾಭಿ, ಚಂದದ ಉಡುಗೆ ತೊಡುಗೆಗಳನ್ನ ಒಡವೆಗಳನ್ನ ತೊಟ್ಟ, ಅಲಂಕೃತಾಭಿಹಿ ಸಿಂಗರಿಸಿಕೊಂಡ, ಮದೋತ್ಕಟಾಭಿಹಿ ಆನಂದದಿಂದ ಓಲಾಡುವ, ಪ್ರಿಯವಾದಿನೀಭಿಹಿ ಪ್ರಿಯವನ್ನು ನುಡಿಯುವ, ರಮಸ್ವ ಯೋಷಿದ್ಭಿಹಿ ಹೆಣ್ಣು ಮಕ್ಕಳ ಜೊತೆಗೆ ಆನಂದದಿಂದ ಇರು. ಏನು ಸ್ಟೇಟ್ಮೆಂಟು ಭೀಮನದ್ದು. ಕಾಮೋಹಿರಾಜನ್ ಪರಮಾಭಿರಾಮ, ಹೆಣ್ಣು ಮಕ್ಕಳ ಜೊತೆಗೆ ಆನಂದದಿಂದ ಕ್ರೀಡಿಸಬೇಕು. ಮಾ ಭೂದ್ವಿರಾಮಸ್ತವರಾಜ ಪುತ್ರ ಸಾಂತ್ವಾಹಿತಸ್ಸ ಸದ್ಭಿರ ಅಫಲ್ಗುಸಾರಂ ಸಮಸ್ತ ವಾಕ್ಯಂ ಪರಮಾಮೃತಂತ್ಯಾಂ ಧರ್ಮಾರ್ಥ ಕಾಮಾ ಸಮಮೇವ ಸೇವ್ಯಾ. ಯಾವತ್ತೂ ಕಾಮದಿಂದ ವಿರಮಿಸಬೇಡ. ಈ ಹೆಣ್ಣಿನ ಜೊತೆಗೆ ಆಡುವುದನ್ನು ತಪ್ಪಿಸಬೇಡ. ಇದೆಲ್ಲ ಸಮಸ್ತ ವಾಕ್ಯ. ಎಲ್ಲ ಮಾತನ್ನು ತೆಗೆದುಕೋ.
ಧರ್ಮ ಅರ್ಥ ಕಾಮಗಳನ್ನು ಸಮವಾಗಿ ಸೇವಿಸು. ಯೋಹೇಕ ಭಕ್ತ ಸ್ತನರೋ ಜಘನ್ಯ ದ್ವಯೋಸ್ತು ಸಕ್ತಂ ಪ್ರವದಂತಿ ಮಧ್ಯಮಂ. ಯಾವುದೇ ಆಗಲಿ ಒಂದನ್ನೇ ಇಟ್ಕೊಂಡಿದ್ರೆ ಅವನು ಅಪರಾಧಿ ಆಗ್ತಾನೆ. ಧರ್ಮ ಮಾತ್ರ, ಉಗ್ರವಾಗಿ ಧರ್ಮ ಮಾತ್ರ ಇದ್ರೆ ಅವನ ಅಪರಾಧಿ. ಯಾಕೆಂದ್ರೆ ಧರ್ಮ ವಿಪರೀತಕ್ಕೆ ಹೋಗಿ ಅರ್ಥ ಕಾಮಗಳನ್ನು ನಾಶ ಮಾಡುತ್ತೆ. ದ್ವಯೋಸ್ತು ಸಕ್ತಂ ಪ್ರವದಂತಿ ಮಧ್ಯಮಂ. ಯಾವುದಾರು ಎರಡು, ಧರ್ಮ ಕಾಮ, ಅರ್ಥ ಕಾಮ, ಇದಿದ್ರೆ ಮಧ್ಯಮ, ಲೋಕಕ್ಕೆ ತೊಂದರೆ ಇಲ್ಲ. ಯಾಕೆಂದ್ರೆ ಹಣನೂ ಗಳಿಸ್ತಾನೆ, ಸಂಪತ್ತನ್ನು ಗಳಿಸ್ತಾನೆ, ಖರ್ಚು ಮಾಡ್ತಾನೆ, ಕಾಮವನ್ನು ಅನುಭವಿಸ್ತಾನೆ. ಸ ಉತ್ತಮೋಯೋ ನಿರತಸ್ತ್ರಿವರ್ಗೆ. ಈ ಮೂರನ್ನ ಸಮವಾಗಿ ಯಾರು ನೋಡ್ತಾನೆ, ಅವನು ಬ್ಯಾಲೆನ್ಸ್ ಮಾಡ್ತಾನೆ, ಅವನು ಜಗತ್ತಿಗೆ ಉತ್ತಮ. ಅದನ್ನು ಹೇಳ್ತಾರೆ ವಿಭಜ್ಯ ಕಾಲಂ ಪರಿಸೇವಮಾನ. ಕಾಲ ಕಾಲಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವೀಕರಿಸುವವನು. ಪ್ರಾಜ್ಞ ಸುಹೃಚ್ಚಂದನ ಸಾರಲಿಪ್ತ ವಿಚಿತ್ರ ಮಾಲ್ಯಾಭರಣೈರುಪೇತ ತಥೋ ವಚ ಸಂಗ್ರಹ ವಿಗ್ರಹೇಣ ಪ್ರೋಕ್ತ್ವಾಸ ಭೂಮೌ ವಿರರಾಮರಾಜನ್. ಪ್ರಾಜ್ಞನಾದವನು ಒಳ್ಳೆಯ ಗೆಳೆಯರೊಳಗೆ ಕೂಡಿ ಚೆನ್ನಾಗಿ ಸುಗಂಧವನ್ನು ಲೇಪಿಸಿಕೊಂಡು ವಿಚಿತ್ರವಾದ ಮಾಲೆ ಆಭರಣಗಳಿಂದ ಕೂಡಿಕೊಂಡು ಇರಬೇಕು. ಇವನೇ ಶ್ರೇಷ್ಠ ಅಂತಂದ. ಇದೇನಿದು ಭೀಮ ಈ ರೀತಿ ಮಾತನಾಡಿದ ಅಂತ. ಅವ್ರ ಮಾತಿನ ಅರ್ಥ, ದೇವರದಿಂದ ಮಹಾಭಾರತ ಬಹಳ ಜನ ಓದಿಲ್ಲ, ಅದರಿಂದಾಗಿ ಭೀಮಸೇನ ಹಿಪ್ಪಿಯ ತರಹ ಅಂತ ಅನ್ನಲಿಲ್ಲ. ಕೆಲವೊಮ್ಮೆ ಅನ್ಸುತ್ತೆ ಮೂಲ ಗ್ರಂಥ ಓದ್ದೆ ಎಂತೆಂತಹ ಅದ್ಭುತವಾದ ಭಾಗಗಳನ್ನ ನಮ್ಮ ಜನ ಕಳ್ಕೊತಾ ಇದ್ದಾರೆ ಅಂತ ಒಮ್ಮೆ ಅನ್ಸುತ್ತೆ. ಒಮ್ಮೆ ಈ ಅಲ್ಪ ಪ್ರಜ್ಞರು ಇದನ್ನು ಓದಿದ್ರೆ ಪ್ರಾಬ್ಲಮ್ ಆಗ್ತಿತ್ತು ಅಂತ ಅವರ ಅಭಿಪ್ರಾಯವನ್ನು ಹೇಳಲಿಕ್ಕೆ ಅವರೇ ಬರಬೇಕಾಯ್ತು 700 ವರ್ಷದ ಹಿಂದೆ. ಅವರು ಹೇಳ್ತಾರೆ ಪ್ರಮದ ಅಂತಂದ್ರೆ ಬುದ್ಧಿಂತು ಪ್ರಮದಾನ್ ವಿದ್ಯಾತ್. ಹೆಂಡತಿ ಪ್ರಾಣ ಹೆಂಡತಿ ಗೊತ್ತಾಯ್ತಾ? ಯಾಕೆಂದ್ರೆ ಪುರಂದರದಾಸರೇ ಸ್ವಯಂ ಹೆಂಡತಿಯಿಂದ ಉದ್ಧಾರ ಆದವರು. ಆ ಹೆಂಡತಿ ಸಂತತಿ 1000ವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ. ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆಬಾಗಿ ನಾಚುತ್ತಲಿದ್ದೆ. ನಾನು ದೇವರ ಸೇವೆ ಮಾಡಲಿಕ್ಕೆ ನಾಚಿಕೊಳ್ತಾ ಇದ್ದೆ ಮೊದಲು. ಆದರೆ ಇವಳು ಬಂದಲ್ಲ, ನನ್ನ ಹೆಂಡತಿ ಸರಸ್ವತಿ ಬಾಯಿ ಬುದ್ಧಿ ಕಲಿಸಿದ್ಲು. ಆ ಹೆಂಡತಿ ಸಂತತಿ 1000ವಾಗಲಿ ಇಂದವರು ಹೆಂಡತಿನ ಹೆಂಗ್ ಬೈತಾರೆ? ಹೆಂಡತಿ ಪ್ರಾಣ ಹೆಂಡತಿ ಅಂತ. ಅದರಿಂದಾಗಿ ಆ ಪದಕ್ಕೆ ಅರ್ಥ ಏನು? ಭಾಗವತದಲ್ಲಿ ಹೇಳಿದರು, ಬುದ್ಧಿಂತು ಪ್ರಮದಾಂ ವಿದ್ಯಾತ್. ಮಧ್ವಾಚಾರ್ಯರು ಎಲ್ಲ ಅರ್ಥ ಇವತ್ತು ಹೇಳಿದ್ರೆ ಎಲ್ಲ ಫೆಮಿನಿಸ್ಟ್ಗಳು ಕುಣಿದಾಡೋರು. ಆದರೆ ಏನು ಮಾಡೋದು, ಮಧ್ವಾಚಾರ್ಯರನ್ನ ತಲುಪಿಸ್ತೇ ಇಲ್ಲ ನಾವು. ಸ್ತ್ರೀ ಅನ್ನೋದಕ್ಕೆ ಅವರು ಅದನ್ನೇ ಅರ್ಥ ಮಾಡೋದು. ಕೇಶವೇ ತ್ವನ್ಯಥಾ ಬುದ್ಧಿ ಶೈವ ಸ್ತ್ರೀ ತಂಪ್ರಕೀರ್ತಿತ. ಸ್ತ್ರೀ ಸಂಘವನ್ನು ಮಾಡಬಾರದು ಅಂದ್ರೆ ಪಾಂಡವರೇ ಎಲ್ಲಿಗೆ ಹೋಗಬೇಕು? ದೇವತೆಗಳು ಯಾವಾಗಲೂ ಹೆಣ್ಮಕ್ಳ ಜೊತೆಗೆ ಇರ್ತಾರೆ. ದೇವರಲ್ಲಿ ವಿರುದ್ಧವಾದ ಬುದ್ಧಿ ಏನಿದೆ ಅದನ್ನು ಸ್ತ್ರೀ ಅಂತ ಕರೀತಾರೆ. ಸ್ತ್ರೀ ಸಂಘ ಮಾಡಬಾರದು ಅಂದ್ರೆ ದೇವರ ವಿರುದ್ಧವಾಗಿ ಬುದ್ಧಿ ಓಡಿಸಬಾರದು ಅಂತ ಅರ್ಥ. ಈ ತರಹದ ಸೊಗಸಾದ ಅರ್ಥಗಳನ್ನೆಲ್ಲ ಹೇಳಿದವರು ಮಧ್ವಾಚಾರ್ಯ. ಅದೇ ಅರ್ಥವನ್ನು ಇಲ್ಲಿಗೂ ಮಾಡಬೇಕು ಅಂತ ಅವರ ಮಹಾಭಾರತ ತಾತ್ಪರ್ಯ ನಿರ್ಣಯ 29ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಅವರು ಹೇಳ್ತಾರೆ, ಸುಚಾರು ವೇತಾಭಿರಲಂಕೃತಾಭಿ. ಚಂದದ ಉಡುಗೆ ತೊಡುಗೆ ತೊಟ್ಟ ಉತ್ತಮವಾದ ಹೆಣ್ಣು ಮಕ್ಕಳೊಡನೆ ವಿಹರಿಸಿ. ಏನು ಚಂದದ ಉಡುಗೆ ತೊಡುಗೆ ಅಂದ್ರೆ? ಕಾವ್ಯ ಮೊದಲಾದ ಶಾಸ್ತ್ರಗಳಿಂದ ಪರಿಷ್ಕೃತವಾದ ಬುದ್ಧಿಯಿಂದ ಆನಂದಿಸಿ. ಯಾಕೆಂದ್ರೆ ಆನಂದ ಅಂದ್ರೆ ಜ್ಞಾನದ ಆನಂದವೇ ಆನಂದ. ಉಳಿದದ್ದು ಎಷ್ಟು? ಒಂದು ಮಿತಿ ಇದೆ, 30, 35 ಇಷ್ಟು ಮಿತಿ. ಅದಕ್ಕಿಂತ ನಾಲಿಗೆಯಿಂದಲೋ ಅಥವಾ ಬೇರೆ ಇನ್ನೇನಿಂದಲೋ ಉಡುಗೆ ತೊಡುಗೆಗಳಿಂದಲೋ ಹೆಚ್ಚು ತೃಪ್ತಿ ಪಡಲಿಕ್ಕಾಗಲ್ಲ. ವಯಸ್ಸಾಗ್ತಿದ್ದ ಹಾಗೆ ಇನ್ನೇನೋ ಒಂದನ್ನ ಬಯಸುತ್ತೆ. ಅದ್ಯಾವುದು ಅಂತಂದ್ರೆ ಪ್ರಜ್ಞೆಯ ಸುಖ.
ಆ ಪ್ರಜ್ಞೆ ಸುಚಾರು ವೇಷ, ಒಳ್ಳೆ ವೇಷ ಹಾಕೊಳ್ಳೋದು ಅಂದ್ರೇನು, ಒಳ್ಳೆ ಉಡುಗೆ ತೊಡುಗೆಗಳು ಅಂದ್ರೇನು, ಶಾಸ್ತ್ರ ಪರಿಷ್ಕಾರಗಳಿಂದ ಕೂಡಿದ್ದು ಅಂತ ಅರ್ಥ. ಶಾಸ್ತ್ರ ಪರಿಷ್ಕಾರ ಅಂತನ್ನೋದು ಆನಂದವನ್ನು ಉಂಟು ಮಾಡುತ್ತೆ. ಮದೋತ್ಕಟಾಭಿಹಿ, ಬುದ್ಧಿಯ ಸಿದ್ಧಿಯ ತುತ್ತ ತುದಿ ಅದು ಮದೋತ್ಕಟ, ಕುಡಿದು ತೂರಾಡುವವರು ಅಂತಲ್ಲ. ಮದ ಅನ್ನೋದಕ್ಕೆ ಆನಂದ ಅನ್ನೋದು ಸಹಜವಾದ ಅರ್ಥ. ಆಮೇಲೆ ಅದೇನಾಗೋಗಿದೆ, ಮದ ಅಂದ್ರೆ ಏನನ್ನೋ ಕುಡಿದೋ ತಿಂದೋ ಬಂದದ್ದು ಅಂತ ಆಗೋಗಿದೆ. ಅದರಿಂದ ಉತ್ಕಟವಾದ ಪ್ರಿಯವಾದಿನೀಭಿಹಿ, ಒಳ್ಳೆಯ ಮಾತುಗಳಿಗೆ ಕಾರಣವಾದ ಬುದ್ಧಿ ಎಂಬ ಹೆಣ್ಣಿನಿಂದ ಕೂಡಿಕೊಂಡು ಚೆನ್ನಾಗಿ ಆನಂದಿಸಬೇಕು. ಅಂದರೆ ಶಾಸ್ತ್ರಾಭ್ಯಾಸ ಸ್ವಾಧ್ಯಾಯ ಮಾಡ್ತಾ ಇರಬೇಕು. ಆ ಸ್ವಾಧ್ಯಾಯದಿಂದ ಸೊಗಸಾದ ಪರಿಷ್ಕಾರಗಳೆಲ್ಲ ಬುದ್ಧಿಯಲ್ಲಿ ತೋರುತ್ತವೆ. ಆ ಬುದ್ಧಿ ಆನಂದದಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಮಾ ಭೂದ್ವಿರಾಮಸ್ತವರಾಜ ಪುತ್ರ, ಇದರಲ್ಲಿ ವಿರಾಮ ಇರಲೇಬಾರದು. ಸಂತತಂ ಚಿಂತೆಯೇನಂತಂ ಅಂತ ಅದನ್ನೇ ಹೇಳಿದ್ದು. ನಿರಂತರವಾಗಿ ದೇವರನ್ನು ಚಿಂತಿಸಬೇಕು. ಮಧ್ವಾಚಾರ್ಯರು ಹೇಳ್ತಾರೆ, ಅತ್ಯಶಕ್ಯೇತು ನಿದ್ರಾದವು ಪುನರೇವ ಸಮಭ್ಯಸೇತಂತ. ಅತ್ಯಂತ ಇನ್ನೇನು ನಿದ್ರೆ ತಡಿಲಿಕ್ಕೆ ಆಗಲ್ಲ ಅನ್ಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಟಕ್ಕ ಎದ್ದೇಳ್ಬೇಕಂತೆ. ಹಾಗೆ ಮಾಡಬೇಕು. ಅಂದರೆ ನಿರಂತರವಾಗಿ ಜ್ಞಾನದ ಸುಖವನ್ನು ಅನುಭವಿಸುವ ಹಾಗೆ ರೂಪುಗೊಂಡಿರಬೇಕು. ಆ ಜ್ಞಾನದ ಸುಖವನ್ನು ಅನುಭವಿಸುವ ಹಾಗೆ ರೂಪುಗೊಂಡಿರಬೇಕು. ಅದಕ್ಕೆ ಒಂದು ದಿವಸ ಉಪವಾಸ, ಏನು ನೆಮ್ಮದಿ, ಓದಿ, ಊಟದ ತಿಂಡಿಯ ಯಾವ ಜಂಜಾಟವೂ ಇರದೆ ಅಧ್ಯಯನ ಮಾಡಿ. ಹಾಗಲ್ಲ, ನೀವು ಇಡೀ ಸದಾಚಾರವನ್ನು ನೋಡಿದರೆ ಓದಿಗೆ ಅವಕಾಶ ಇದ್ದೇ ಇದೆ, ಚಿಂತನೆಗೆ ಅವಕಾಶ ಇಲ್ಲವೇ ಇಲ್ಲ. ಅದರಿಂದಾಗಿ ಸಮಸ್ತ ವಾಕ್ಯಂ ಪರಮಾನೃತಂಸ್ಯಂ, ಈ ಸಮಸ್ತ ಮಾತು ಏನಿದೆ ಬಹಳ ಸೊಗಸಾಗಿದೆ, ಅತ್ಯಂತ ಮಾರ್ಧವದಿಂದ ಕೂಡಿದೆ. ಧರ್ಮಾರ್ಥ ಕಾಮ ಸಮಮೇವ ಸೇವ್ಯಾಹ. ಇದರ ಅರ್ಥ ಏನು? ಧರ್ಮ ಅರ್ಥ ಕಾಮ ಇವುಗಳನ್ನು ಎಷ್ಟೆಷ್ಟು ಬೇಕೋ ಸಮವಾಗಿ ಸೇವಿಸಿ. ಯಾವ್ಯಾವಾಗ ಎಷ್ಟೆಷ್ಟೋ ಅಷ್ಟಷ್ಟು, ಯಾವುದನ್ನೇ ಎಕ್ಸ್ಟ್ರೀಮಿಗೆ ತಗೊಂಡು ಹೋಗ್ಬಿಡಿ. ಯೋ ಹೇಕ ಭಕ್ತ ಸನರೋ ಜಘನ್ಯ, ಅದನ್ನು ಹೇಳಿದ್ದು. ಧರ್ಮ ಮಾತ್ರ, ನಾವಿನ್ನೇನು ನೋಡಲ್ಲ, ಅರ್ಥವನ್ನು ನೋಡಲ್ಲ, ಕಾಮವನ್ನು ನೋಡಲ್ಲ ಅಂತಂದ್ರೆ ಅಂತಹ ಮನುಷ್ಯ ಜಘನ್ಯ. ಧರ್ಮಶಾಸ್ತ್ರವೂ ಅವನನ್ನು ಬೈದಿದೆ. ಅನಿಷಿದ್ಧ ಸುಖತ್ಯಾಗಿ ಪಶುರೇವ ನ ಸಂಶಯ ಅಂತ. ನಿಷಿದ್ಧವಲ್ಲದ ಸುಖವನ್ನು ತ್ಯಾಗ ಮಾಡಬಾರ್ದು ಯಾವತ್ತೂ ಕೂಡ. ಯಾರ್ಯಾರು ಯಾವ್ಯಾವ ಆಶ್ರಮದಲ್ಲಿ ಇರ್ತಾರೆ, ಹೌದು ಸುಖವನ್ನು ಹುಡ್ಕೊಂಡು ಹೋಗಬೇಕು ಅಂತಿಲ್ಲ. ನಾವು ದೈನಂದಿನ ಜೀವನವನ್ನು ಅನುಸರಿಸ್ತಾ ಇರಬೇಕಾದ್ರೆ ಅವಳು ಸೀತೆ ಹೇಳ್ತಾಳಲ್ಲ, ಏತಿ ಜೀವಂತಮಾನಂದ ನರಂ ವರ್ಷಶತಾದಪಿ ಅಂತ. ಸಹಜವಾಗಿ ಬಾಳ್ತಾ ಇದ್ರು ಆನಂದ ಸುಖ ಎಲ್ಲ ಹೇಗೋ ಒದಗಿ ಬಂದೇ ಬರುತ್ತೆ. ಕಲ್ಯಾಣೀವತ ಗಾಥೇಯಂ ಲೌಕಿಕಿ ಪ್ರತಿಭಾತಿಮೆ ಅಂತ ಇದೇ ಸುಂದರಕಾಂಡದಲ್ಲೇ ಬರುತ್ತೆ. ಜೀವನದಲ್ಲಿ ಪರಸ್ಪರ ವರ್ತನೆ ಇರುತ್ತೆ ಒದಗಿ, ಯಾರಿಗೂ ಒದಗದೆ ಬರೋದಿಲ್ಲ. ಅವರವ್ರ ಲೆವೆಲಲ್ಲಿ ಬೇರೆ ಅಷ್ಟೆ, ಬೇರೆ ಬೇರೆ ಲೆವೆಲಲ್ಲಿ ಅವರವರಿಗೆ ಯಾವ್ಯಾವ್ದು ಇಷ್ಟವೋ ಆ ಆನಂದ ಆಗೇ ಆಗತ್ತೆ. ಅದರಿಂದಾಗಿ ಧರ್ಮವನ್ನು ಮಾಡ್ತಾ ಇರಬೇಕು, ಧರ್ಮಕಾಮನಾಗಿರಬೇಕು. ಕಾಮನೆ ಅನ್ನೋದು ದೇವರನ್ನ ಕುರಿತಾಗಿರಬೇಕು. ಕಾಮ್ಯಂ ಹಿ ಕಾಮಾಭಿಧಮಾಹುರಾರ್ಯಾಹ. ಕಾಮ ಅಂದರೆ ಕಾಮ್ಯ ಅಂತರ್ಥ, ಬಯಸಲು ಯೋಗ್ಯವಾದದ್ದು. ಕಾಮ ಅಂದರೆ ಬಯಸಲು ಯೋಗ್ಯವಾದದ್ದು ಯಾವುದು? ದೇವರು. ಉತ್ಕಟವಾಗಿ ದೇವರನ್ನ ಕುರಿತಾದ ಇದಿರಬೇಕು ಅಂತ ಭೀಮಸೇನನ ಅಂತರಾರ್ಥ. ಅದರಿಂದ ದ್ವಯೋಸ್ತು ಸಕ್ತಂ ಪ್ರವದಂತಿ ಮಧ್ಯಮಂ. ಧರ್ಮ ಕಾಮದಲ್ಲಿ, ಕಾಮ ಅರ್ಥದಲ್ಲಿ, ಅರ್ಥ ಧರ್ಮದಲ್ಲಿ. ಧರ್ಮ ಮಾಡೋದಾಗ ನಿರಂತರವಾಗಿ ಅರ್ಥವನ್ನು ಗಳಿಸ್ತಾ ಇರೋದು. ಎಲ್ಲೂ ಕೂಡಿಡ್ಲಿಕ್ಕಾಗಲ್ಲ. ಇವತ್ತಲ್ಲ ನಾಳೆ ಬರಲೇಬೇಕದು.
ಹೊರಗಡೆ ಆಚೆ. ಅದರಿಂದ ಇವು ಮೂರನ್ನೂ ಸಮವಾಗಿ ಸೇವಿಸಬೇಕು, ಮೂರನ್ನೂ ಸಮವಾಗಿ ಅನುಭವಿಸಬೇಕು, ಅವನು ಉತ್ತಮ. ಇದು ಎಲ್ಲಕ್ಕೂ ಅನ್ವಯ ಆಗುವಂತಹ ಮಾತು. ಇದನ್ನೇ ನಿರೂಪಣೆ ಮಾಡಿದ್ದು ಭೀಮ. ಇಷ್ಟು ಭೀಮಸೇನ ಆದ ಮೇಲೆ ಮೌನ. ಇದನ್ನು ನಿರಾಕರಣೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಅಷ್ಟು ಅದ್ಭುತವಾದ ಮಾತು. ಆದರೆ ಅಧ್ಯಕ್ಷ ಭಾಷಣ ಇರಲೇಬೇಕಲ್ವಾ? ನೀವೆಷ್ಟೇ ಚೆನ್ನಾಗಿ ಮಾತನಾಡಿದ್ರು, ಸ್ಪೀಕರ್ಸ್ ಏನಿದ್ರು ಒಂದೋ ಕೆಡಿಸಲಿಕ್ಕಾದ್ರೂ ಅಧ್ಯಕ್ಷ ಭಾಷಣ ಬೇಕೇ ಬೇಕು. ಸರಿಯಾದ ವಿಚಾರಗಳನ್ನು ಹರಿದೊಗಿಲಿಕ್ಕಾದರೂ ಅಧ್ಯಕ್ಷ ಭಾಷಣ ಅನ್ನೋದು ಬೇಕು. ಹೀಗಾಗಿ ಅಲ್ಲಿ ಏನಿದೆ, ಯುಧಿಷ್ಠಿರ ಹೇಳ್ತಾನೆ, ತಥೋ ಮುಹೂರ್ಥಾದತ ಧರ್ಮರಾಜ ವಾಕ್ಯಾನಿ ತೇಚಾಮನುಚಿಂತ್ಯ ತಮ್ಯಕ್. ಸ್ವಲ್ಪ ಹೊತ್ತಾದ ಮೇಲೆ ಅನುಚಿಂತ್ಯ, ಬಹಳ ಯೋಚನೆ ಮಾಡಿದ್ನಂತೆ, ಮುಂದಿನದ್ದು ಹೆಂಗಾದ್ರೂ ಹೇಳಬೇಕಲ್ಲ. ಅನುಚಿಂತ್ಯ, ಸಮ್ಯಗ್ ಅನುಚಿಂತ್ಯ, ಚೆನ್ನಾಗಿ ಯೋಚನೆ ಮಾಡಿದ್ವಿ. ಹೆಂಗಾದ್ರೂ ಮಾಡಿ ಈ ವಾದವನ್ನು ರಿಟ್ಯಾಲಿಯೇಟ್ ಮಾಡಬೇಕಲ್ಲ, ಯಾಕಂದ್ರೆ ಅದು ನಂದು ಅಂತಿಮ ವಾಕ್ಯ ಆಗಬೇಕು ಅಂತ. ಹಾಗೆ ನಂದು ಫೈನಲ್ ಕನ್ಕ್ಲೂಷನ್ ನನಗೆ ಬರಬೇಕು. ಒಬ್ರು ಒಂದು ದೊಡ್ಡ ಫಂಕ್ಷನ್ ಆಯಿತು. ಅವರು ಒಬ್ರು ವಿದ್ವಾಂಸರು, ಸಾಮಾನ್ಯ ಮಕ್ಕಳಿಗೆ ಹೇಳಲಿಕ್ಕೆ ಸರಿ, ಆದರೆ ಜನಮನ್ನಣೆ ಬಹಳ ಪಡೆದವರು. ಇನ್ನೊಬ್ಬರಿದ್ದರು, ಅವರು ಇವ್ರಿಗಿಂತ ವಿದ್ವಾಂಸರು, ಆದರೆ ಜನಾನುರಾಗ ಇಲ್ಲ. ಇವರು ಹಠ ಹಿಡಿದ್ರು, ಈ ಅಪ್ರಬುದ್ಧ ವಿದ್ವಾಂಸರು, ನಂದೇ ಅಂತಿಮ ಆಗಬೇಕು, ನಂದೇ ಸಿದ್ಧಾಂತ ಆಗಬೇಕು ಅಂತ. ಸರಿ, ಹಾಗೆ ಮಾಡಿದ್ದಾಯ್ತು, ಮತ್ತೇನು ಮಾಡೋದು? ಜನರ ಜನಪ್ರಿಯತೆಯ ಮುಂದೆ ಇನ್ನೇನಿರುತ್ತೆ? ಅದರಿಂದ ಧರ್ಮರಾಜನು ಕೂಡ ಅಂತಹ ಒಂದು ಸಣ್ಣತನಕ್ಕೆ ಒಳಗಾದ, ಒಪ್ಕೊಳ್ಬೇಕಿತ್ತು ಅವನು ವಸ್ತುತಃ. ಅದಕ್ಕೆ ದೊಡ್ಡವರ ಸಣ್ಣ ತಪ್ಪುಗಳನ್ನು ಸುಮ್ಮನೆ ಇದ್ದು ಬಿಡಿ, ಅದನ್ನು ಆಗಗೊಡಿ, ಹೇಳಲೇಬೇಕು ಅಂತ ಅವನು ಹೇಳಿದಂತೆ. ನಿಸ್ಸಂಶಯಂ ನಿಶ್ಚಿತಸ್ತರ್ವಚಾಸ್ತ್ರಾ ಸರ್ವೇ ಭವಂತೋ ವಿದಿತ ಪ್ರಮಾಣಾ ವಿಜ್ಞಾತು ಕಾಮಸ್ಯ ಮಮೇಹ ವಾಕ್ಯಂ ಉಕ್ತಂ ಯದ್ದೋ ನೈಷ್ಠಿಕಂ ತಚ್ಛೃತಂ ಮೇ. ನಿಸ್ಸಂಶಯವಾಗಿ ನೀವೆಲ್ಲರೂ ನಿಶ್ಚಿತ ಸರ್ವಶಾಸ್ತ್ರಾ, ಎಲ್ಲ ಶಾಸ್ತ್ರವನ್ನು ನಿಶ್ಚಯ ಮಾಡಿದ್ದೀರ. ಸರ್ವೇ ಭವಂತೋ ವಿದಿತ ಪ್ರಮಾಣ, ಎಲ್ಲರೂ ಕೂಡ ಪ್ರಮಾಣವನ್ನು ಚೆನ್ನಾಗಿ ತಿಳಿದಿದ್ದೀರ. ನಾನು ನನ್ನ ವೈಯಕ್ತಿಕ ಜಿಜ್ಞಾಸೆಗೆ ಕೇಳಿದ್ದು. ಉಕ್ತಂ ಯದ್ದೋ ನೈಷ್ಠಿಕಂ ತಚ್ಛೃತಂ, ನೈಷ್ಠಿಕವಾದದ್ದರ ಬಗ್ಗೆ ನಾನು ಕೇಳಿದ್ದು. ನಿಮ್ಮ ಮಾತೇನಿದೆ ಅದನ್ನು ನಾನು ಕೇಳಿದ್ದೇನೆ. ಇಹಾನುವಂತಂ ಗದತೋ ಮಮಾಪಿ ವಾಕ್ಯಂ ನಿಬೋಧಧ್ವಮನನ್ಯಭಾವಾ ಭೂತಾನಿ ಜಾತಿ ಮರಣಾನ್ವಿತಾನಿ ಜರಾ ವಿಕೈರೈಶ್ಚ ತಮನ್ವಿತಾನಿ. ಇಲ್ಲಿ ಒಂದು ವಿಚಾರವನ್ನು ಹೇಳಬೇಕಿದೆ ಎಂದ ಧರ್ಮರಾಜ. ವಸ್ತುತಃ ಈ ಜಗತ್ತಿನ ಎಲ್ಲ ವಿಚಾರವೂ ಬಂದೊಟ್ಟೋಯ್ತು. ಅದೇ ಹೇಳಿದ್ನಲ್ಲ, ಮಾತನಾಡಲೇಬೇಕು, ಮಾತನಾಡಿದ. ನನ್ನ ಮಾತು ಕೇಳಿ. ಭೂತಾನಿ ಜಾತಿ ಮರಣಾನ್ವಿತಾನಿ, ಹುಟ್ಟು ಸಾವುಗಳಿಂದ ಕೂಡಿದೆ ಈ ಜೀವಜಾತ. ಜರಾ ವಿಕಾರೈಶ್ಚ ಸಮನ್ವಿತಾನಿ, ಮುಪ್ಪು ವಿಕಾರಗಳಿಂದ ಕೂಡಿದೆ. ಭೂಯಶ್ಚತೈಸ್ತೈರುಪಸೇವಿತಾನಿ ಮೋಕ್ಷಂ ಪ್ರಶಂಸಂತಿ ತತಶ್ಚ ವಿದ್ಮಃ. ಅವರೆಲ್ಲರೂ ಕೂಡ ರೋಸಿ ಹೋದವರು ಬಿಡುಗಡೆಯನ್ನು, ಮೋಕ್ಷವನ್ನು ಬಯಸ್ತಾರೆ. ಯೋ ವೈ ನ ಪಾಪೇ ನಿರತೋ ನ ಪುಣ್ಯೇ. ಯಾಕೆಂದ್ರೆ ಮುಕ್ತನಾದವ ಪಾಪದಲ್ಲಿ ರತನಲ್ಲ, ಪುಣ್ಯದಲ್ಲಿ ರತನಲ್ಲ, ಅರ್ಥದಲ್ಲಿಯೋ ಧರ್ಮದಲ್ಲಿಯೋ ಕಾಮದಲ್ಲಿಯೋ ರತನಲ್ಲ. ಯಾಕೆಂದ್ರೆ ಮೋಕ್ಷದಲ್ಲಿ ಕಾಮ ಇಲ್ವಾ? ಇದೆ. ಇದೊಂದು ಲೂಪ್ ಹೋಲು ಧರ್ಮರಾಜನದ್ದು.
ವಿಮುಕ್ತ ದೋಷ ಅಂದೇನು ಅರ್ಥ ಮಾಡಬೇಕು? ಭೌತಿಕ ಕಾಮ ಇಲ್ಲ ಅನ್ಬೇಕು. ಅಂದ್ರೆ ಅದು ಕಾಮಕ್ಕೆ ಬಂತು. ಮತ್ತೆ ಈ ಕಾಮ ಇಲ್ಲದಿರುವಿಕೆಯನ್ನೂ ಕೂಡ ಬಯಸಿಯೇ ಪಡೆದದ್ದು ತಾನೆ ಮೋಕ್ಷವನ್ನು. ವಿಮುಕ್ತ ದೋಷ ಸಮಫಲ್ಗುತಾರೋ ವಿಮುಚ್ಯತೆ ದುಃಖ ಸುಖಾತ್ ಸಮಿದ್ಧ. ದೋಷವಿರದವ ಸಮಫಲ್ಗುತಾರ, ಅವನಿಗೆ ಅಲ್ಪ ಮತ್ತೆ ಮಹಾನ್ ಎರಡನ್ನೂ ಸಮವಾಗಿ ಕಂಡ ಸುಖ ದುಃಖದಿಂದ ಬಿಡುಗಡೆ ಹೊಂದಿರ್ತಾನೆ. ಸ್ನೇಹ ಇರೋದಿಲ್ಲ ಅವನಿಗೆ. ಸ್ನೇಹೇನ ಬದ್ಧಸ್ಯ ನತಾನಿ ಸಂತಿ. ಸ್ನೇಹದಿಂದ ಕೂಡಿದವನಿಗೆ, ಒಂದರ ಮೇಲೆ ಉತ್ಕಟವಾದ ಆಸಕ್ತಿಯಿಂದ ಕೂಡಿದವನಿಗೆ ಎರಡೂ ಕೂಡ ಬೇಕಾಗುತ್ತೆ. ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದಿದ್ದೇ ಇರುತ್ತೆ. ಬೋಧಾಯ ನಿರ್ವಾಣ ಪರಾಭವಂತಿ ತಸ್ಮಾನ್ನ ಕುರಿಯಾತ್ ಪ್ರಿಯಮಪ್ರಿಯಂ ವಾ ಏತಚ್ಚ ಮುಖ್ಯಂ ನತು ಕಾಮಕಾರೋ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ. ಇದೇ ಮುಖ್ಯ. ಯಾವುದು ನನ್ನ ಜೀವನ ಶೈಲಿಯ ಅಣತಿಯಾಗಿದೆಯೋ ಅದನ್ನು ಮಾಡಬೇಕಾಗತ್ತೆ. ಭೂತಾನಿ ತರವಾಣಿ ವಿಧಿರ್ ನಿಯುಂಜಾತ್ ವಿಧಿರ್ ಬಲೀಯಾನಿತಿ ವಿದ್ವತರ್ವೇ. ವಿಧಿಯೇ ಬಲಿಷ್ಠ. ಆ ಬಲಿಷ್ಠವಾದ ವಿಧಿಯನ್ನು ನಾವೆಲ್ಲ ಅನುಸರಿಸ್ತಾ ಇದ್ದೀವಿ. ಹೀಗಾಗಿ ನ ಕರ್ಮಣಾಪ್ನೋತಿ ಅನವಾಪ್ಯಮರ್ಥಂ ಯದ್ಭಾವಿ ಸರ್ವಂ ಭವತೀತಿ ವಿದ್ಮಃ ತ್ರಿವರ್ಗಹೀನೋಪಿ ಪ್ರಾಪ್ನುತೇರ್ಥಂ ತಸ್ಮಾದಿದಂ ಲೋಕಹಿತಾಯ ಗುಹ್ಯಂ. ಅದರಿಂದ ಕರ್ಮದಿಂದ ಅರ್ಥವನ್ನು ಹೊಂದಲೇಬೇಕು ಅಂತ ಇಲ್ಲ. ಯದ್ಭಾವಿ ತತ್ಸರ್ವಂ ಭವತಿ. ಯಾವುದಾಗಬೇಕೋ ಅದು ಬಂದೇ ಬರುತ್ತೆ. ತ್ರಿವರ್ಗಹೀನೋಪಿ ಪ್ರಾಪ್ನುತ್ಯರ್ಥಂ. ಧರ್ಮ ಅರ್ಥ ಕಾಮಗಳಿಲ್ಲದೆ ಹೋದರೂ ಪ್ರಯೋಜನ ಸಿಕ್ಕೇ ಸಿಗತ್ತೆ ಅಂತಾನೆ. ತಸ್ಮಾದಿದಂ ಲೋಕಹಿತಾಯ ಗುಹ್ಯಂ ಅಂದ. ಈ ಅಂತಿಮ ಸ್ಟೇಟ್ಮೆಂಟ್ ಅವನಿಗೆ ಅರ್ಥ ಆಗಿಲ್ಲ ಕಾಣುತ್ತೆ. ಯಾಕೆ ಅಂದರೆ ಧರ್ಮರಾಜನಿಗೆ ನನ್ನ ಮಾತು ಅಂತಿಮ ಆಗಬೇಕಷ್ಟೇ ಇದ್ದದ್ದು. ಭೀಮಸೇನನ ಮಾತನ್ನು ನಿರಾಕರಣೆ ಮಾಡಲಿಕ್ಕಾಗಲಿಲ್ಲ, ನಿರಾಕರಣೆ ಮಾಡಲೂ ಇಲ್ಲ. ಅವನು ಏನು ಹೇಳದ, ಅದಕ್ಕೆ ತನ್ನ ಮಾತಿಗೆ ಅವಿರುದ್ಧವಾಗಿರೋದ್ರಿಂದ ಭೀಮಸೇನ ಉಪೇಕ್ಷೆ ಮಾಡಿದ ಅಂತ ಮಧ್ವಾಚಾರ್ಯರು ಬರೀತಾರೆ. ತದಗ್ರ್ಯ ಬುದ್ಧೇರ್ ವಚನಂ ಮನೋನುಗಂ ಸಮಸ್ತಮಾಜ್ಞಾಯ ತಥಾಹಿ ಹೇತುಮತ್. ಅದೆಲ್ಲರೂ ಖುಷಿ ಪಟ್ಟರಂತೆ. ಆಮೇಲೆ ಅಂಜಲಿಂ ಚಕ್ರಿರೆ, ನಮಸ್ಕಾರ ಮಾಡಿದ್ರು. ಯಾಕೆಂದ್ರೆ ದೊಡ್ಡವನು, ಹಿರಿಯ ಹೇಳಿದ್ದಾನೆ. ಸುಚಾರು ವರ್ಣಾಕ್ಷರ ಶಬ್ದ ಭೂಷಿತಾಂ ಮನೋನುಗಾಂ ನಿರ್ಗತ ವಾಕ್ಯ ಕಂಟಕಾಂ ವಿಷಮ್ಯತಾಂ ಪಾರ್ಥಿವ ಭೂಷಿತಾಂ ಗಿರಂ ಪಾರ್ಥಸ್ಯ ಸರ್ವೇ ಪ್ರಣತಾ ಬಭೂವು. ಇಲ್ಲಿ ಪಾರ್ಥಸ್ಯ ಅಂತಿದೆ. ಪಾರ್ಥ ಅಂದ್ರೆ ಅರ್ಜುನ ಅಂತ ನಾವು ಅಂದ್ಕೊಳ್ತೇವೆ. ಯಾರು ಬೇಕಾರಾಗಬಹುದು. ಪೃಥ ಅಂದ್ರೆ ಕುಂತಿ, ಕುಂತಿಯ ಮಕ್ಕಳು ಪಾರ್ಥರು, 3 ಜನ. ಅವನು ನಮಸ್ಕಾರ ಮಾಡಿದ್ರು. ಯಾರಿಗೆ ಅಂತ ಹೇಳಲಿಲ್ಲ. ಭೀಮಸೇನನ ಮಾತನ್ನ ಕೇಳಿ ಖುಷಿಪಟ್ಟರು. ಯಾಕೆಂದ್ರೆ ಕಾಮ ಅನ್ನೋದು ಸಾರ. ಆ ಬಯಕೆಯೇ ಇಲ್ಲದೆ ಹೋದರೆ ಏನೂ ಆಗೋದಿಲ್ಲ ಮುಂದಿನದ್ದು. ತಥೈವ ರಾಜ ಪ್ರಶಂಸ ವೀರ್ಯವಾನ್ ಪುನಶ್ಚ ಪಪ್ರಚ್ಛ ಸರಿದ್ವರಾಸುತಂ. ಆಮೇಲೆ ಇದನ್ನೇ ಭೀಷ್ಮಾಚಾರ್ಯ ಹತ್ರನೂ ಕೇಳ್ದ. ಅಷ್ಟೇ. ಅವ್ರೇನು ಹೇಳಿದ್ರು ಅದನ್ನು ಹೇಳಲಿಲ್ಲ. ಅಂದ್ರೆ ಭೀಮಸೇನ ಹೇಳಿದ್ದನ್ನೇ ಇಟ್ಕೊಳ್ಳಿ. ಧರ್ಮರಾಜ ಮೋಕ್ಷವನ್ನು ಪ್ರಶಂಸೆ ಮಾಡಿದ. ಮೋಕ್ಷಕ್ಕೆ ಬಯಕೆ ಬೇಕೋ ಬೇಡವೋ? ಹೀಗೆ ಇದು ಗುಹ್ಯ ಭಾಷೆ ಅಂತ ಕರೀತಾರೆ. ಇದನ್ನ ಈ ಭಾಷಾತ್ರೈವಿಧ್ಯದ ನೆರವಿಲ್ಲದವರು ಹೆಂಗ್ ಓದ್ತಾರೆ? ಅಯ್ಯೋ ಏನೋ ಅಬ್ರುಪ್ಟ್ ಆಗಿ ಎಂಡಾಗೋಗಿದೆ ಅಂತ ಅನ್ಕೋತಾರೆ. ಈ ರೀತಿ ಈ 146ನೇ ಅಧ್ಯಾಯ ಮುಗಿದಿದೆ. ನಾಳೆ ನಾವು ನೋಡುತ್ತಾ ಇದ್ದೇವೆ
ಸಂಧೇಯ ಅಸಂಧೇಯ ಪುರುಷ ಲಕ್ಷಣ. ಯಾವ ಪುರುಷರ ಜೊತೆ ಕಾಂಪ್ರಮೈಸ್ ಮಾಡ್ಕೋಬಹುದು, ಯಾರ ಜೊತೆ ಕಾಂಪ್ರಮೈಸ್ ಮಾಡ್ಕೋಬಾರದು. ಯಾಕಂದರೆ ರಾಜಕಾರಣದಲ್ಲಿ, ಪಾಲಿಟಿಕ್ಸಿನಲ್ಲಿ ಕಾಂಪ್ರಮೈಸ್ ಬೇಕೇ ಬೇಕು. ಯಾರದೇ ಜೀವನದಲ್ಲೇ ಆಗಲಿ ಕಾಂಪ್ರಮೈಸ್ ಆಗದೆ ಬಾಳುವೇ ಇಲ್ಲ. ಎಂಥ ಕಟುವೇ ಆಗಲಿ ಅವನು, ಎಂತಹ ನಿಷ್ಠುರಿಯೇ ಆಗಲಿ, ಕಾಂಪ್ರಮೈಸ್ ಇಲ್ಲದೆ ಬದುಕಲಿಕ್ಕಾಗಲ್ಲ. ಎಷ್ಟೇ ಒರಟ ಇರಬಹುದು, ನಾನು ಕಂಡದ್ದನ್ನು ಕಂಡಂತೆ ಹೇಳುವವ ಅಂತ ಕಾಲರ್ ಮೇಲೇರಿಸಿಕೊಂಡು ಓಡಾಡಬಹುದು. ನಾನು ಕಂಡದ್ದನ್ನು ಹೇಳ್ತೇನೆ, ಮುಖಾಮುಖಿ ನೋಡಲ್ಲ ಅಂತ. ಅಂಥವರು ಕೂಡ ಕಾಂಪ್ರಮೈಸ್ ಆಗಲೇಬೇಕು. ಸೊ ಅನಿವಾರ್ಯ ಜೀವನ ಧರ್ಮ. ಯಾರ ಜೊತೆ ಕಾಂಪ್ರಮೈಸ್ ಮಾಡ್ಕೋಬೋದು, ಯಾರ ಜೊತೆ ಮಾಡ್ಕೋಬಾರದು, ಅದನ್ನು ಹೇಳಿ ಅಂತಾರೆ. ಅದನ್ನು ಭೀಷ್ಮಾಚಾರ್ಯ ಹೇಳೋದನ್ನು ನಾವು ಯಾವಾಗ ಪ್ರಾಯ ನಾಳೆ ಕೇಳ್ತೀವಿ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ಕೃಷ್ಣಾರ್ಪಣಮಸ್ತು.